ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರಿಗೂ ಕೂಡ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಬುಧವಾರ ಲಕ್ಷ್ಮೀ ವೆಂಕಟೇಶ್ವರರನ್ನು ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನೇರ ಪ್ರಸಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ. ಕೋಪವರ್ಡ್ ಬೈ ಲಲಿತಾ ಜ್ಯುವೆಲರ್ಸ್. ಹೆಣ್ಣು ಮಕ್ಕಳ ಕಣ್ಣು ಕೋರೈಸ್ತಕ್ಕಂಥ ಆಭರಣಗಳ ಮಳಿಗೆ ಅಂತಲೇ ಹೇಳ್ಬೋದು ಲಲಿತಾ ಜ್ಯುವೆಲರ್ಸ್. ಯಾಕೆಂದರೆ ಬಹಳ ಅದ್ಭುತವಾಗಿರ್ತಕ್ಕಂಥ ಆಭರಣಗಳು, ಆ ಒಂದು ಡಿಸೈನು ಅದೆಲ್ಲವೂ ತಾವು ನೋಡಬೇಕಾದ್ರೆ ಲಲಿತಾ ಜ್ಯುವೆಲರ್ಸ್ಗೆ ಹೋಗಬೇಕು ಅಂತ ಹೇಳ್ಬೋದು. ಇನ್ನು ಅದೆಲ್ಲವೂ ಒಂದು ರೀತಿ ಆದರೆ, ಇಲ್ಲಿ ಇವತ್ತಿನ ದಿವಸ ಮತ್ತೊಂದು ಅದ್ಭುತವಾಗಿರ್ತಕ್ಕಂಥ ವಿಷಯವನ್ನು ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಬೇಕು. ಇವತ್ತಿನ ದಿವಸ ಬುಧವಾರ ಅಂದರೆ ಏನಪ್ಪ? ಲಕ್ಷ್ಮೀ ವೆಂಕಟೇಶ್ವರ ಮಹಾವಿಷ್ಣುನನ್ನು ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತೀವಿ. ನಾನು ಕಳೆದ ವಾರದಲ್ಲೂ ಕೂಡ ತಿಳಿಸಿದೆ. ಸೋಮವಾರ ವಾರದುದ್ದಕ್ಕೂ ಕೂಡ ಪ್ರತಿ ವಾರವೂ ಕೂಡ ಆ ವಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದೇವರನ್ನು ನಾವೆಲ್ಲರೂ ಕೂಡ ಸ್ಮರಿಸ್ತೀವಿ ಅಂತ ಹೇಳಿದ್ವಿ. ಆದರೆ ಸೋಮವಾರದಂದು ಏಕಾದಶಿಯ ದಿವಸ ನಾವೆಲ್ಲರೂ ಕೂಡ ವಿಷ್ಣು ಪರಮಾತ್ಮನನ್ನು ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿದ್ವಿ. ಅದೇ ರೀತಿ ಸೋಮವಾರ ಬಂದು ಈಶ್ವರನ ವಾರ. ಹಾಗೆ ಇವತ್ತಿನ ದಿವಸ ಬುಧವಾರ ಲಕ್ಷ್ಮೀ ವೆಂಕಟೇಶ್ವರ ವಿಷ್ಣುವಿನ ವಾರ. ಆದರೆ ಇವತ್ತಿನ ದಿವಸ ಏನಪ್ಪ? ಮಾಸ ಶಿವರಾತ್ರಿ ಮತ್ತು ಪ್ರದೋಷ ಪೂಜೆ. ಇಲ್ಲಿ ನೋಡಿ ಎಂಥ ಅದ್ಭುತ. ಸೋಮವಾರದಂದು ವಿಷ್ಣುವಿನ ಆರಾಧನೆ, ಇವತ್ತಿನ ದಿವಸ ಬುಧವಾರ ಶಿವನ ಆರಾಧನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಹಾಗೆ ತಾವೆಲ್ಲರೂ ಕೂಡ ಒಂದು ಅರ್ಥ ಮಾಡ್ಕೊಳ್ಬೇಕೇನಪ್ಪ ಅಂದರೆ, ನಾವು ಹೇಳ್ತಕ್ಕಂಥದ್ದೇನೋ ಹೇಳ್ತೀವಿ, ಆದರೆ ತಾವಿಲ್ಲಿ ಒಂದು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದೇನಪ್ಪ ಅಂದರೆ, ಆ ವಾರದ ದೇವರನ್ನು ಮಾತ್ರ ನಾವು ಪೂಜಿಸಬೇಕು ಎಂಬತಕ್ಕಂಥದ್ದು ಸಾಕಷ್ಟು ಜನ ಅಂದ್ಕೊಂಡ್ಬಿಟ್ಟಿದ್ದೀರಿ. ಅದು ಹಾಗಲ್ಲ. ವಾರ ಆ ಒಂದು ದೇವರಿಗೆ ಅವತ್ತಿನ ದಿವಸ ಆ ಒಂದು ವಾರ ಎಂಬತಕ್ಕಂಥದ್ದು ಮಾತ್ರ ಅಲ್ಲಿರ್ತಕ್ಕಂಥದ್ದು. ಆದರೆ ನಾವು ಪೂಜೆ ಮಾಡ್ತಕ್ಕಂಥದ್ದಾಗಲಿ, ನಾವು ಸ್ಮರಿಸ್ತಕ್ಕಂಥದ್ದಾಗಲಿ, ನಾವು ಆರಾಧನೆ ಮಾಡಲಿಕ್ಕಾಗಲಿ ಯಾವುದೇ ರೀತಿ ಅಡೆತಡೆಗಳಿರೋದಿಲ್ಲ, ಯಾವುದೇ ರೀತಿ ಭೇದ ಭಾವ ಇರೋದಿಲ್ಲ. ಬುಧವಾರ ಅಂದಿದ ತಕ್ಷಣ ನಾವು ಬರೀ ವಿಷ್ಣುನನ್ನು ಮಾತ್ರ ಪ್ರಾರ್ಥನೆ ಮಾಡಬೇಕಾ, ಶಿವನನ್ನು ಪ್ರಾರ್ಥನೆ ಮಾಡ್ಬೋದಲ್ವಾ, ಹಾಗೆ ಹೀಗೆ ಎಂಬತಕ್ಕಂಥವ್ರು ಎಲ್ರಿಗೂ ಕೂಡ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ತೃಪ್ತಿ ಮೊದಲನೇದಾಗಿ ತಿಳಿಸೋದಾದರೆ, ಮೊದಲನೇದಾಗಿ ವಾರದ ದೇವರನ್ನ ಪ್ರಾರ್ಥನೆ ಮಾಡೋದ್ರ ಜೊತೆಗೆ ಪ್ರಾರಂಭದ ಹಂತದಲ್ಲಿ ನಮ್ಮ ಮನೆ ದೇವರನ್ನ ನಾವು ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕು ಪ್ರತಿದಿನ. ಅದೇ ರೀತಿ ಇವತ್ತಿನ ದಿವಸ ಈಗಾಗಲೇ ಹೇಳಿದ್ದಾಯ್ತು, ಮಾಸ ಶಿವರಾತ್ರಿ ಪ್ರದೋಷ ಪೂಜೆ ಅಂತ ಹೇಳಿ. ಈ ಒಂದು ಮಾಸ ಶಿವರಾತ್ರಿ ಪ್ರದೋಷ ಪೂಜೆ ಇದ್ರ ಬಗ್ಗೆ ಇನ್ನಷ್ಟು ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ಇವತ್ತಿನ ದಿವಸ ನಾವೆಲ್ಲರೂ ಕೂಡ ತಿಳ್ಕೊಳ್ಳೋಣ. ಈ ಪ್ರದೋಷ ಪೂಜೆ ಹೇಗೆ ಎಂಬತಕ್ಕಂಥದ್ದು, ಈ ಪ್ರದೋಷ ಪೂಜಾ ಕಾಲದಲ್ಲಿ ಏನೆಲ್ಲ ಪೂಜಾನುಷ್ಠಾನಗಳನ್ನು ನಾವು ನಡೆಸ್ತೀವಿ, ಆ ಪೂಜಾನುಷ್ಠಾನಗಳಲ್ಲಿ ನಾವೇನೆಲ್ಲ ವಿಚಾರಗಳನ್ನ ತಿಳ್ಕೊಳ್ಬೇಕು, ಮಾಸ ಶಿವರಾತ್ರಿ ಅಂದರೆ ಏನು, ಈ ಮಾಸ ಶಿವರಾತ್ರಿನಲ್ಲಿ ಏನೆಲ್ಲ ಕಾರ್ಯಸಿದ್ಧಿಗಳನ್ನು ನಾವು ಸಿದ್ಧಿಪಡಿಸ್ಕೊಳ್ಬೋದು ಎಂಬತಕ್ಕಂಥ ವಿಚಾರವಾಗಿ ಇವತ್ತಿನ ದಿವಸ ನಾವೆಲ್ಲರೂ ಕೂಡ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಹತ್ರ ನಾವು ಇದೆಲ್ಲವನ್ನು ಕೂಡ ತಿಳ್ಕೊಳ್ಳೋಣ. ಹಾಗಿದ್ರೆ ಇನ್ನು ತಡ ಯಾಕೆ, ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ನಾನಂತೂ ಕಾಯ್ತಾ ಇದ್ದೇನೆ. ಇವತ್ತಿನ ದಿವಸ ಮಾಸ ಶಿವರಾತ್ರಿ ಆಗಿರೋದ್ರಿಂದ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ತಿಳ್ಕೊಳ್ಬೇಕಲ್ವಾ, ಆ ಒಂದು ವಿಚಾರಕ್ಕೋಸ್ಕರ. ಹಾಗಿದ್ರೆ ತಡ ಮಾಡೋದು ಬೇಡ. ಇನ್ನು ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿವಾಣಿ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಗುರುಗಳಾಗಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರನ್ನು, ಗುರುಗಳೇ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಳ್ಳೆಯದಾಗಲಿ, ಶುಭವಾಗಲಿ. ವಿಚಾರಗಳು ಬಹಳಷ್ಟು ಇದೆ, ತಿಳ್ಕೊಳ್ಬೇಕಾದಂತಹದ್ದಿದೆ. ಹಾಗೆ ರಾಶಿಫಲ ಬಹಳ ವೇಗವಾಗಿ ತೆಗೆದುಕೊಳ್ತಾ ಇರೋದ್ರಿಂದ ಎಲ್ಲರ ಮುಖದಲ್ಲೂ ಹಸನ್ಮುಖಿತನ ಇದೆ. ಯಾಕೆಂದ್ರೆ ನಿನ್ನೆ ಒಂದು ಕಾರ್ಯಕ್ರಮಕ್ಕೆ ನಾನು ಹೊರಟಾಗ ಅಲ್ಲಿ ಹೇಳಿದಂಥ ಮಾತು ಹಾಗೆ ಇತ್ತು. ಹಾಗೂ ಈಗ ರಾಶಿಫಲವನ್ನಂತೂ ಬೇಗ ತಗೊಳ್ತಾ ಇದ್ದೀರಿ, ನಮಗಂತೂ ಬಹಳ ಸಂತೋಷ ಅನ್ನೋ ಮಾತನ್ನು ಹೇಳಿದಿರಿ. ನಮಗೂ ಸಂತೋಷವೇ. ನಿಮ್ಮ ಸಂತೋಷ ನಮ್ಮ ಸಂತೋಷ. ಮಹರ್ಷಿವಾಣಿ ಕಾರ್ಯಕ್ರಮದ ವೀಕ್ಷಕ ಬಂಧುಗಳು ತಾವು ಹಸನ್ಮುಖಿಯಾಗಿದ್ದು ಬೆಳಗಿನ ಕಾರ್ಯಕ್ರಮವನ್ನು ಇಷ್ಟು ಅದ್ಧೂರಿತವಾಗಿ ಸ್ವಾಗತಿಸ್ತಾ ಇರ್ತಕ್ಕಂಥ ನಿಮಗೆ ಏನು ಬೇಕು ಏನು ಬೇಡ, ಹೇಗಿರಬೇಕು, ಯಾವ ರೀತಿ ಆ ಕಾರ್ಯಕ್ರಮ ಅದ್ಧೂರಿತವಾಗಿ ಬರಬೇಕು ಎಂಬತಕ್ಕಂಥದ್ದನ್ನು ಹೇಳುವಂಥದ್ರಲ್ಲಿ, ನಡೆಸುವಂಥದ್ರಲ್ಲಿ ಕಿಂಚಿತ್ತೂ ಲೋಪ ಇಲ್ಲದಂಥ ರೀತಿಯಲ್ಲಿ ನಡೆಯುತ್ತೆ. ಹಾಗಾಗಿ ಇನ್ನು ಪ್ರದೋಷ ಕಾಲ
ಬುಧವಾರ ಮಹಾವಿಷ್ಣು ಆರಾಧನೆ. ಕಲ್ಯಾಣಾದ್ಭುತ ಗಾತ್ರಾತ್ ಕಾಮಿಧಾರ್ಥ ಪ್ರದಾಯಿನಿಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿತವಿಕ್ರಮಃ ಸಂಕರ್ಷಣ ಅನಿರುದ್ಧಶ್ಚ ಶೇಷಾದ್ರಿ ಪತಿರೇವಚ. ಗೋವಿಂದ ಗೋವಿಂದ. ಆ ಗೋವಿಂದನ ನಾಮಸ್ಮರಣೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ಮಾಡುವ ಪ್ರತಿಯೊಂದು ಕಾಯಕವೂ ಸಹಿತ ಹೆಚ್ಚು ಅಭಿವೃದ್ಧಿ ಆಗಬೇಕು. ಆ ಅಭಿವೃದ್ಧಿ ಆಗಬೇಕಾದರೆ ಶ್ರೀನಿವಾಸನ ಪಾದವನ್ನು ಗಟ್ಟಿಯಾಗಿ ಹಿಡಿಲೇಬೇಕು. ಯಾಕೆಂದರೆ ಕಲಿಯುಗದಲ್ಲಿ ಪ್ರತ್ಯಕ್ಷ ದೈವವಾಗಿರತಕ್ಕಂಥ ಶ್ರೀನಿವಾಸ ಹಾಗಾಗಿ ತಿರುಮಲ ತಿರುಪತಿಯಲ್ಲಿ ಸ್ವಾಮಿ ನಿಂತು ಬರ್ತಕ್ಕಂಥ ಭಕ್ತರನ್ನು ಅವರ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ತಿದ್ದಾನೆ. ಇನ್ನು ಇವತ್ತು ಪ್ರದೋಷ ಕಾಲ. ಪ್ರದೋಷ ಅಂತ ಬಂದಾಗ ಸಾಂಬ ಸದಾಶಿವನ ಆರಾಧನೆ ನೋಡಿ. ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥವನು. ಹಿಂದೂ ಮುಂದು ಆಲೋಚನೆಯೇ ಇಲ್ದಿರ ನೀನೇನು ಕೇಳ್ತೀವ ತಗೋ, ಬೇಕಾದ್ದನ್ನೆಲ್ಲ ತೆಗೆದುಕೊಂಡು ಹೋಗು. ಇದನ್ನೇ ರಾವಣನಿಗೆ ಆತ್ಮಲಿಂಗವನ್ನು ಸಾಂಬ ಸದಾಶಿವ ಕೊಟ್ಟದ್ದು. ಆತ್ಮಲಿಂಗವನ್ನು ತೆಗೆದುಕೊಂಡು ಹೋಗಿ ಸುಧಾರಣೆ ಮಾಡೋಕ್ಕಾಗುತ್ತಾ ಇಲ್ವಾ ಎಂಬತಕ್ಕಂಥದ್ರ ಆಲೋಚನೆ, ಆ ಪರಿಮಿತಿಯನ್ನು ಆಲೋಚನೆ ಮಾಡಿದಿರ. ಆತ್ಮಲಿಂಗವನ್ನೇನೋ ಕೈಲಾಸದಿಂದ ಸ್ವಾಮಿ ತಂದುಬಿಟ್ಟ, ರಾವಣ ತಂದ. ರಾವಣ ಕೇಳಿದ, ನಿನ್ನ ಆತ್ಮಲಿಂಗ ನನಗೆ ಬೇಕು ಭಗವಂತ, ನನ್ನ ತಾಯಿ ಪೂಜೆ ಮಾಡಬೇಕಾಗಿದೆ, ನನ್ನ ತಾಯಿ ಪೂಜೆಗಾಗಿ ನಿನ್ನ ಆತ್ಮಲಿಂಗವನ್ನೇ ಕೊಟ್ಬಿಡು ನನಗೆ, ತೊಗೊಂಡೋಗು. ನೀನು ಭಕ್ತ ಕೇಳ್ತಾ ಇದ್ದಿಲ್ಲ, ಭಕ್ತನ ಇಷ್ಟಾರ್ಥವನ್ನು ಸಿದ್ಧಿಸಬೇಕಾಗಿರ್ತಕ್ಕಂಥದ್ದು ದೇವತಾರ್ಥ ನನ್ನ ಕರ್ತವ್ಯ. ನೀನು ನನ್ನ ಮೇಲೆ ಅಷ್ಟೊಂದು ಅಪಾರವಾದ ವಿಶ್ವಾಸ ಇಟ್ಕೊಂಡಿದ್ಯಾ, ನೀನು ಏನು ಕೇಳಿದ್ಯಾ ಅದು ನಾನು ಕೊಡ್ತೇನೆ, ಆದರೆ ಅದನ್ನು ಸುಧಾರಿಸೋ ಶಕ್ತಿ ನಿನಗಿರಬೇಕು. ನೀನು ಕೇಳಿದ ತಕ್ಷಣ ಕೊಡುವಂಥದ್ದು ನನ್ನ ಕರ್ತವ್ಯ. ಯಾಕೆಂದರೆ ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥವನು ಸಾಂಬ ಸದಾಶಿವ ಮಾತ್ರನೇ. ಇದು ಎಲ್ಲರಿಗೂ ತಿಳಿದಿರುವಂತಹ ವಿಚಾರ. ನೀವೇನಿಲ್ಲ, ಒಂದು 54 ಬಾರಿ ಓಂ ನಮಃ ಶಿವಾಯ ಎಂಬತಕ್ಕಂಥ ಮಂತ್ರವನ್ನು ಪೂರ್ವಾಭಿಮುಖವಾಗಿ ಕೂತು ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಮನೋಕಾಮನೆ ಏನು ಪ್ರಶ್ನೆ, ಯಾವ ಕಾಯಕ, ಯಾವ ಕೆಲಸ ಆಗಬೇಕಾಗಿದೆ ಆ ಕೆಲಸವನ್ನು ಪರಿಪೂರ್ತಿ ಮಾಡ್ಕೊಳ್ತೀರಿ. ಇವತ್ತಿಗೂ ಪರೀಕ್ಷೆ ಮಾಡಿ ನೋಡಿ. ಒಂದಷ್ಟು ತುಂಬೆ ಹೂವು, ಒಂದಷ್ಟು ಬಿಲ್ವಪತ್ರೆ, ಒಂದಷ್ಟು ಭಸ್ಮ, ಒಂದಷ್ಟು ರುದ್ರಾಕ್ಷಿ. ನೋಡಿ, ಶಿವನಿಗೆ ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯಗಳು ಬೇಡ. ಆತನ ಬೇಕಾದ್ದು ಭಸ್ಮ, ಬಿಲ್ವಪತ್ರೆ, ತುಂಬೆ ಹೂವು. ಇದು ಯಾವುದೂ ಖರ್ಚಿಲ್ಲ. ಆದರೆ ಮಹಾವಿಷ್ಣು ಹಾಗಲ್ವಲ್ಲ. ಮಹಾವಿಷ್ಣುವಿಗೆ ವಿಶೇಷವಾಗಿರ್ತಕ್ಕಂಥ ನಾನಾ ಪುಷ್ಪಗಳು, ಜೊತೆಗೆ ರೇಷ್ಮೆ ವಸ್ತ್ರ, ಪಟವಾಳಿ ವಸ್ತ್ರಗಳು ಮತ್ತು ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯಗಳು ಎಷ್ಟು ಅಲಂಕಾರ ಮಾಡಿದ್ರೂ ಇನ್ನೂ ಏನೋ ಒಂದಷ್ಟು ಮಾಡ್ಬೋದಲ್ಲ, ಇನ್ನೂ ಚೆನ್ನಾಗಿ ಮಾಡ್ಬೋದಲ್ಲ. ಒಂದು ಸಣ್ಣ ವಿಗ್ರಹನ ದೊಡ್ಡ ವಿಗ್ರಹವನ್ನಾಗಿ ಮಾಡಬಹುದು, ಅದು ವಿಷ್ಣುವನ್ನ. ಆದರೆ ಶಿವನ ಹಾಗಲ್ಲ. ಶಿವನಿಗೆ ಶಿವಲಿಂಗಕ್ಕೆ ಬೇಕಾಗಿರೋದಾದರೂ ಏನು? ಬಿಲ್ವಪತ್ರೆ ಬೇಕು, ರುದ್ರಾಕ್ಷಿ ಬೇಕು, ಭಸ್ಮ ಬೇಕು. ಇಷ್ಟಿದ್ದರೆ ಶಿವ ತೃಪ್ತನಾಗ್ತಾನೆ. ಶಿವ ಬಡವರ ದೇವರು ಅಂತಲೂ ಹೇಳ್ತಾರೆ. ಯಾಕೆಂದರೆ ಒಬ್ಬ ಸಾಮಾನ್ಯ ಬಡವ, ನಾನೇನಪ್ಪ ನಾನು ಕೊಡಲಿ, ನಾನು ಕೊಡ್ತಕ್ಕಂಥದ್ದು ನಾನು ಶ್ರದ್ಧೆಯಿಂದ ಬಂದು ನಿಮಗೊಂದು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಬಲ್ಲೆ, ಇಷ್ಟೇ ನನ್ನ ಶಕ್ತಿ ಅಂದರೆ ಅಷ್ಟಕ್ಕೆ ತೃಪ್ತನಾಗ್ತಕ್ಕಂಥವನು. ಆದರೆ ವಿಷ್ಣು ಆಲಯದ ಒಂದು ರೀತಿ ನೀತಿ ಬೇರೆ, ಶೈವ ಆಲಯದ ಒಂದು ಶಿವನ ಆಲಯದ ರೀತಿ ನೀತಿ ಬೇರೆ. ಶಿವಕೇಶವರ ಆರಾಧನೆಯಲ್ಲಿ ಹೀಗೆಲ್ಲ ಇದೆ. ಆದರೆ ಈ ಪ್ರದೋಷ ಕಾಲದಲ್ಲಿ ಶ್ರದ್ಧೆಯಿಂದ ಶುಭ ಸಂಧ್ಯಾಕಾಲ ನಡೆಯುವಂಥ ಅಭಿಷೇಕವನ್ನು ತಾವೆಲ್ಲರೂ ಸಹಿತ ತದೇಕಚಿತ್ತದಿಂದ ನೋಡಿ ಅಭಿಷೇಕವನ್ನು ದರ್ಶನ ಮಾಡಿದ್ರೆ ಸಾಕು ಅಂತ ಹೇಳ್ತಾನೆ. ಪ್ರದೋಷ ಕಾಲದ ಅಭಿಷೇಕವನ್ನು, ಸ್ವಾಮಿಗೆ ನಡೀತಕ್ಕಂತಹ ಆ ಒಂದು ಶುದ್ಧ ಜಲದ ಅಭಿಷೇಕವನ್ನು, ಅದರಲ್ಲೂ ಗಂಗಾಧರೇಶ್ವರನಿಗೆ ನಡೀತಕ್ಕಂತಹ ಅಭಿಷೇಕವನ್ನು, ಎಲ್ಲಿ ಶಿವಲಿಂಗ ಇದೆಯೋ ಅಲ್ಲಿ ಒಂದು ಬೊಗಸೆ ನೀರನ್ನು ನೀವು ಹಾಕಿದ್ರೆ ಸಾಕು, ಶಿವ ತೃಪ್ತನಾಗ್ತಾನೆ. ಶಿವ ವರ್ಷದ 365 ದಿವಸ, ದಿನದ 24 ಗಂಟೆ ಸದಾಕಾಲ ತಂಪಲ್ಲೇ ಇರ್ತಕ್ಕಂಥವನು. ನೀರೊಂದಿದ್ದರೆ ಸಾಕು. ಭಗವಂತನಿಗೆ ತಲೆ ಮೇಲೆ ಸದಾಕಾಲ ಗಂಗೆಯನ್ನು ಕೂಡಿಸಿದ್ರೆ ಆತ ಆನಂದ. ಅಂತಹ ಆನಂದದಾಯಕವಾಗಿರ್ತಕ್ಕಂಥ ಕ್ಷಣ ಇವತ್ತು ಪ್ರದೋಷ ಕಾಲ. ಸ್ವಾಮಿಗೆ ನಡೀತಕ್ಕಂತಹ ಅಭಿಷೇಕದಲ್ಲಿ ಪ್ರಧಾನವಾಗಿ ಸ್ವಾಮಿಗೆ ಹಾಲು, ಮೊಸರು, ತುಪ್ಪ, ಸಕ್ಕರೆ, ಬಾಳೆಹಣ್ಣು, ಜೇನುತುಪ್ಪ, ಇದೆಲ್ಲ ಫಲಪಂಚಾಮೃತ. ಇದೆಲ್ಲ ಏನಪ್ಪ ಅಂದರೆ ನೀವು ಮಾಡಿ ನಾನು ತಗೊಳ್ತೇನೆ. ಆದರೆ ನನಗೆ ಬೇಕಾದ್ದೇನು? ನನಗೆ ಬೇಕಾಗಿರ್ತಕ್ಕಂಥದ್ದು ಶುದ್ಧ ಜಲ ಮಾತ್ರ. ಜಲದಿಂದ ನೀನು ಅಭಿಷೇಕವನ್ನು ಮಾಡಿದ್ರೆ, ಗಂಗೆಯಿಂದ ನನಗೆ ಅಭಿಷೇಕವನ್ನು ಮಾಡಿದ್ರೆ ಎಲ್ಲಿ ಅಭಿಷೇಕ ಆಗುವುದಿಲ್ಲ, ಅಂತಹ ಅಭಿಷೇಕ ಇಲ್ದಿರತಕ್ಕಂಥ ಸಾನ್ನಿಧ್ಯದಲ್ಲಿ ನಿನ್ನ ಸ್ವಹಸ್ತದಿಂದ ಒಂದು ಬೊಗಸೆ ನೀರನ್ನು ಹಾಕಿದ್ರೆ ನಾನು ತೃಪ್ತನಾಗ್ತೇನೆ, ನಿನಗೆ ಬೇಕಾದ್ದನ್ನು ನಾನು ವರ ಕೊಡ್ತೇನೆ ಅಂತ ಹೇಳುವಂಥ ಒಂದು ಕಲಿಯುಗದಲ್ಲಿ ಸಾಂಬ ಸದಾಶಿವ ಮಾತ್ರನೇ. ಅಂತಹ ಶಿವನ ಆರಾಧನೆ ಮಾಡಿ ಶಿವನ ದರ್ಶನ ಮಾಡುವಂಥ, ಶಿವನ ಕೃಪೆಗೆ ಪಾತ್ರರಾಗುವಂಥ ವಿಶೇಷವಾಗಿರ್ತಕ್ಕಂತಹ ಕಾಲವೇ ಈ ಪ್ರದೋಷ ಕಾಲ. ಪ್ರದೋಷ ಕಾಲದ ದೇವತಾ ದರ್ಶನ, ಪ್ರದೋಷ ಕಾಲದ ಆರತಿ, ಪ್ರದೋಷ ಕಾಲದ ಆ ಭಸ್ಮ ಪ್ರಸಾದವನ್ನು ಹಣೆಗೆ ಧಾರಣೆ ಮಾಡ್ತಕ್ಕಂಥದ್ದು, ಪ್ರದೋಷ ಕಾಲ ಆದ ನಂತರ ಯಾರಾದರೂ ಸಾಧು ಸಂತರಿಗೆ, ಬಡಬಗ್ಗರಿಗೆ ಒಂದಿಷ್ಟು ಏನಾರು ಪದಾರ್ಥಗಳನ್ನು ಆಹಾರದ ರೂಪದಲ್ಲಿ ಕೊಡ್ತಕ್ಕಂಥದ್ದು ಮಾಡಿದ್ರೆ ಸಾಕ್ಷಾತ್ ಸಾಂಬ ಸದಾಶಿವನಿಗೆ ಕೊಟ್ಟಂತಾಗುತ್ತೆ. ಅದಕ್ಕೆ ಪ್ರದೋಷಾನುಷ್ಠಾನ ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು.
ಪ್ರದೋಷಾನುಷ್ಠಾನಕ್ಕೆ ನೀವು ಸಾಲ ಮಾಡಬೇಕಾದ್ದಿಲ್ಲ. ನಿಮ್ಮ ಪ್ರಾಂತ್ಯಗಳಲ್ಲಿರ್ತಕ್ಕಂಥ ಶಿವ ದರ್ಶನ ಮಾಡಿ ಬನ್ನಿ. ಸರ್ವಂ ಶಿವಮಯಂ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಹಿಂದಿನ ಭಾಗದಲ್ಲಿ ಗುರುಗಳು ಮಾಸ ಶಿವರಾತ್ರಿ ಮತ್ತು ಪ್ರದೋಷ ಪೂಜೆಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ರು. ಈಗ ಪ್ರದೋಷ ಪೂಜೆ ಅಂದರೆ ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಸಂಜಾ ಕಾಲ ಆ ಒಂದು ಆಚರಣೆಯನ್ನು ಆಗ್ತಕ್ಕಂಥದ್ದು. ಎಲ್ಲ ಶಿವನ ಸಾನ್ನಿಧ್ಯದಲ್ಲೂ ಕೂಡ ಬಹಳ ವಿಶೇಷವಾಗಿ ಅಭಿಷೇಕ, ಅರ್ಚನೆಗಳು, ಭಗವಂತನಿಗೆ ಬಹಳ ವಿಶೇಷ ಕಣ್ಣು ಕೋರೈಸ್ತಕ್ಕಂಥ ದೃಶ್ಯ ಯಾವುದಪ್ಪ, ಕ್ಷಣ ಯಾವುದಪ್ಪ, ಭಗವಂತನಿಗೆ ಭಸ್ಮಾಭಿಷೇಕ ಆಗ್ತಕ್ಕಂಥದ್ದು ಮತ್ತು ಕ್ಷೀರಾಭಿಷೇಕ ಆಗ್ತಕ್ಕಂಥದ್ದು. ಆ ಕ್ಷಣ ನಿಜವಾಗಲೂ ಹೇಳ್ತೀನಿ, ಶಿವತಾಂಡವ ಸ್ತೋತ್ರವನ್ನು ಕಿವಿಯಲ್ಲಿ ಶ್ರವಣಿಸ್ತಾ ಭಗವಂತನ ಆ ಒಂದು ಅಭಿಷೇಕದ ದೃಶ್ಯವನ್ನು ಶ್ರದ್ಧಾಭಕ್ತಿಯಿಂದ ಭಗವಂತನಲ್ಲಿ ಸಂಪೂರ್ಣವಾಗಿ ಲೀನವಾಗಿ ನಾವು ಆ ಒಂದು ದೃಶ್ಯವನ್ನು ನೋಡ್ತಾ ಇದ್ದರೆ ಒಂದು ಕ್ಷಣ ಮೈ ರೋಮಾಂಚನ ಆಗೋಗುತ್ತೆ. ಆ ಕ್ಷಣ ನೋಡಿ, ಆ ಒಂದು ಅಭಿಷೇಕವಾಗ್ತಕ್ಕಂಥ ಸಮಯದಲ್ಲಿ ನಾವೆಲ್ಲರೂ ಕೂಡ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಸಂಕಷ್ಟಗಳು, ದುಃಖ ದುಮ್ಮಾನಗಳು ಪ್ರತಿಯೊಂದನ್ನು ಕೂಡ ಆದಷ್ಟು ಬೇಗ ನಿವಾರಣೆ ಆಗ್ಲಪ್ಪ ಭಗವಂತ ಅಂತ ಹೇಳಿ ಆ ಕ್ಷಣ ನಾವು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿದ್ದೇ ಆದರೆ ನಿಜಕ್ಕೂ ಭಗವಂತ ಕಣ್ತೆಗೆದು ನೋಡ್ತಕ್ಕಂಥವನೇ. ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ನಮ್ಮ ಮೇಲೆ ಸದಾ ಇದ್ದೇ ಇರುತ್ತೆ. ಇದಂತೂ ಸತ್ಯ. ಅದಕ್ಕೋಸ್ಕರ ತಮ್ಮೆಲ್ಲರಿಗೂ ಕೂಡ ನಾನು ತಿಳಿಸ್ತಾ ಇರೋದೇನಪ್ಪ ಅಂದರೆ, ಇವತ್ತಿನ ದಿವಸ ಪ್ರದೋಷ ಪೂಜೆ ಆ ಒಂದು ಸಮಯದಲ್ಲಿ ತಾವೆಲ್ಲರೂ ಕೂಡ ಹೋಗಿ ಶಿವನ ಸಾನ್ನಿಧ್ಯಕ್ಕೆ ಹೋಗಿ ಭಗವಂತನನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿದ್ದೆ ಆದರೆ ತಾವು ಅಂದ್ಕೊಂಡಿರ್ತಕ್ಕಂಥ ಕೆಲಸ 100% ಕಾರ್ಯಸಿದ್ಧಿ ಆಗೇ ಆಗುತ್ತೆ ಅಂತ ಹೇಳ್ತಾ, ಇನ್ನು ಇವತ್ತಿನ ದಿನದ ವಿಶೇಷತೆಯನ್ನು ಕೂಡ ತಿಳ್ಕೊಳ್ಬೇಕಲ್ವ, ಪಂಚಾಂಗ ಶ್ರವಣವನ್ನು ಕೂಡ ತಿಳ್ಕೊಳ್ಬೇಕಲ್ಲ. ಹಾಗಿದ್ರೆ ಪ್ರಾರಂಭವನ್ನು ಮಾಡೋಣ. ದಿನ ವಿಶೇಷ. ಪಂಚಾಂಗ ಶ್ರವಣ. ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಬರುವಾರ್ಗಂಧನಾಂ ಮೃತ್ಯೋನ್ಮುಕ್ಷೇಮಾಮೃತಾತ್. ತ್ರಂಬಕೇಶ್ವರಾಯ ನಮಃ, ಅಗಸ್ಥೇಶ್ವರಾಯ ನಮಃ, ವಿಶ್ವೇಶ್ವರಾಯ ನಮಃ, ಮಹೇಶ್ವರಾಯ ನಮಃ, ಸಾಂಬ ಸದಾಶಿವಾಯ ನಮಃ. ಸಾಂಬ ಸದಾಶಿವನ ಅನುಗ್ರಹವನ್ನು ಪಡೆದು ಇವತ್ತು ನಡೆಸುವಂಥ ಕಾಯಕದಲ್ಲಿ ಹೆಚ್ಚಿನ ಯಶಸ್ಸಿರಬೇಕು. ಪ್ರದೋಷ ಜೊತೆಗೆ ಮಾಸ ಶಿವರಾತ್ರಿ. ಪ್ರದೋಷ ಮತ್ತು ಮಾಸ ಶಿವರಾತ್ರಿ ನಾಳೆಗಿರ್ತಕ್ಕಂಥದ್ದು. ಆದರೆ ಇದರ ಪೂರ್ವಭಾವಿಯಾಗಿ ನಾವು ತಿಳ್ಕೊಳ್ತಾ ಇದ್ದೀವಿ ವಿಚಾರಗಳನ್ನು. ಯಾತಕ್ಕಾಗಿ ವಿಚಾರ ತಿಳ್ಕೊಳ್ಬೇಕು ಅಂದರೆ, ಒಂದು ಶಿವನ ಆರಾಧನೆ ಮಾಡಬೇಕಾದ್ರೆ ಅದರ ಪೂರ್ವಾಪರಗಳನ್ನು ಸರಿಯಾದ ರೀತಿ ಕ್ರಮವಾಗಿ ತಿಳ್ಕೊಳ್ಬೇಕು. ಯಾಕೆಂದರೆ ಶಿವನಿಗೆ ಆಡಂಬರ ಇಲ್ವಲ್ಲ, ಶಿವನಿಗೆ ಆಡಂಬರ ಇಲ್ಲ. ಅದಕ್ಕಾಗಿ ನೀವು ಪೂರ್ವಭಾವಿಯಾಗಿ ಏನೋ ಒಂದಿಷ್ಟು ಸಾಲ ಸೋಲ ಮಾಡಬೇಕು, ವೈಭವಪೂರಿತವಾದಂಥ ಅನುಷ್ಠಾನ ಮಾಡಬೇಕು, ಅದಲ್ಲ. ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಶ್ರದ್ಧಾಭಕ್ತಿಯಾಗಿ ಮಾಸ ಶಿವರಾತ್ರಿ ಎಂದು ಮಹಾಶಿವರಾತ್ರಿ ಕಾಲದಲ್ಲಿ ಪರ್ವಕಾಲಗಳಲ್ಲಿ ನಾವು ಏನು ಅನುಷ್ಠಾನ ಮಾಡ್ತೀವೋ ಅಂದು ರಾತ್ರಿಯೆಲ್ಲ ಜಾಗರಣೆ ಇರುತ್ತೆ. ಆದರೆ ಇವತ್ತು ಅಂದರೆ ನಾಳೆ ಬರ್ತಕ್ಕಂಥ ಮಾಸ ಶಿವರಾತ್ರಿ ಎಂದು ಶುಭ ಸಂಧ್ಯಾಕಾಲ ಗೋಧೂಳಿ ಲಗ್ನದಿಂದ ಸ್ವಾಮಿಗೆ ನಡೀತಕ್ಕಂಥ ಅಭಿಷೇಕ ಅಲಂಕಾರದಲ್ಲಿ ವಿಶೇಷತೆ ಇರುತ್ತೆ. ಹಾಗಾಗಿ ಶುಕ್ರವಾರದ ಅಮಾವಾಸ್ಯೆ, ನಾಳೆ ಇರ್ತಕ್ಕಂಥ ಮಾಸ ಶಿವರಾತ್ರಿ ಎಲ್ಲವೂ ಬಹಳ ವಿಶೇಷವೇ. ಅಮಾವಾಸ್ಯೆ ಹಿಂದೂ ಮುಂದು ಸ್ವಲ್ಪ ಎಚ್ಚರಿಕೆ ಬೇಕು. ಗುರುವಾರ ಅಮಾವಾಸ್ಯೆ ಅಂತಕ್ಕಂಥದ್ದು ಬಂದಾಗ ಬಹಳಷ್ಟು ಎಚ್ಚರಿಕೆ ಬೇಕು. ಶುಕ್ರವಾರದ ಅಮಾವಾಸ್ಯೆ ಬಂದಾಗ ತಾಯಿ ಮಹಾಲಕ್ಷ್ಮಿಯನ್ನು ಬಳಸ್ಕೊಳ್ಬಹುದು. ಲಕ್ಷ್ಮಿಯ ಆಕರ್ಷಣೆಗೆ ಅಮಾವಾಸ್ಯೆ ಪೂಜಾ ಅನುಷ್ಠಾನ ಇವತ್ತಿಗೂ ಸಹಿತ ಬಹಳ ಹೆಸರಿದೆ. ಒಂದಷ್ಟು ಜನ ಪಂಡಿತರು, ಒಂದಷ್ಟು ಜನ ಜ್ಞಾನಿಗಳು, ಒಂದಷ್ಟು ದೇವಾಲಯಗಳಲ್ಲಿ ಅಮಾವಾಸ್ಯೆ ಪೂಜಾ ಅನುಷ್ಠಾನವನ್ನು ಬಹಳ ಅದ್ಧೂರಿತವಾಗಿ ನಡೆಸ್ತಾರೆ. ಅವತ್ತು ವ್ಯಕ್ತಿಯ ಒಂದು ತನ್ನ ಜಾತಕಚಾರ ಪ್ರಕಾರ 27 ನಕ್ಷತ್ರ 12 ರಾಶಿಗಳಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಅವರಿಗೆ ಸಂಭವಿಸ್ತಕ್ಕಂತಹ ದೋಷಗಳಿಂದ ಮುಕ್ತರು ಮಾಡಲಿಕ್ಕೋಸ್ಕರ, ಸಮಸ್ಯೆಗಳಿಂದ ಮುಕ್ತರಾಗಲಿಕ್ಕೋಸ್ಕರ ಅಮಾವಾಸ್ಯೆ ಪೂಜಾ ಅನುಷ್ಠಾನವನ್ನು ಇವತ್ತಿಗೂ ನಡೆಸ್ತಾರೆ. ಅದರಲ್ಲೂ ಕಾಳಭೈರವೇಶ್ವರನ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಕಾಶಿಯಲ್ಲಿ ಕಾಳಭೈರವೇಶ್ವರನ ಸಾನ್ನಿಧ್ಯ ಇದೆ. ಅಲ್ಲಿರ್ತಕ್ಕಂಥ ಆ ಕ್ಷೇತ್ರ ನಾಯಕ, ಕ್ಷೇತ್ರಪಾಲಕ, ಜೊತೆಗೆ ಕಾಶಿಯಲ್ಲಿರ್ತಕ್ಕಂಥ ಕಾಶಿ ವಿಶ್ವೇಶ್ವರನ ಸಾನ್ನಿಧ್ಯಕ್ಕೆ ಸಮೀಪದಲ್ಲಿರ್ತಕ್ಕಂತಹ ಕಾಳಭೈರವೇಶ್ವರನ ಸಾನ್ನಿಧ್ಯ. ಆ ಸಾನ್ನಿಧ್ಯದಲ್ಲಿ ಅಮಾವಾಸ್ಯೆ ಪೂಜೆ ಬಹಳ ಅದ್ಧೂರಿತವಾಗಿ ನಡೆಸ್ತಾರೆ. ಯಾರೇ ಒಬ್ಬ ಭಕ್ತರು ಹೋದರೂ ನೀವೆಲ್ಲ ನೋಡೋದೇನಪ್ಪ ಅಂದರೆ, ಕಾಶಿಗೆ ಹೋಗಿ ಕಾಶಿ ವಿಶ್ವೇಶ್ವರನ ದರ್ಶನ ಮಾಡ್ತೀರಿ, ಗಂಗಾ ಸ್ನಾನವನ್ನು ಮಾಡ್ತೀರಿ. ಗಂಗಾ ಸ್ನಾನ ಮಾಡಿ ಕಾಶಿ ವಿಶ್ವೇಶ್ವರನ ದರ್ಶನ ಮಾಡ್ತೀರಿ. ಅಥವಾ ಅರ್ಧಾಂಗಿಯಾದಂಥ ತಾಯಿ ಅನ್ನಪೂರ್ಣೆಯನ್ನು ದರ್ಶನ ಮಾಡ್ತೀರಿ. ಅನ್ನಪೂರ್ಣೆಯನ್ನು ದರ್ಶನ ಮಾಡ್ತಾ ತಾಯಿ ತಂದೆಯರ ದರ್ಶನ ಮಾಡ್ತೀರಿ. ಆದರೆ ಕ್ಷೇತ್ರದ ಅಧಿನಾಯಕನ್ನ, ಕ್ಷೇತ್ರಪಾಲಕನ್ನು, ವಿಶೇಷವಾಗಿರ್ತಕ್ಕಂಥ ಕಾಳಭೈರವೇಶ್ವರನ ದರ್ಶನ ಮಾಡೋದಿಲ್ಲ. ಆದರೆ ಕಾಳಭೈರವನ ದರ್ಶನ ಮಾಡಿದ್ರೆ ನಿಮ್ಮ ಯಾತ್ರೆ ಪರಿಪೂರ್ತಿ ಆಗ್ತಕ್ಕಂಥದ್ದು. ಹಾಗಾಗಿ ಮಾಸ ಶಿವರಾತ್ರಿಯಲ್ಲಿ ಪ್ರತಿಯೊಬ್ಬರು ಸಹಿತ ಕಾಳಭೈರೇಶ್ವರನಿಗೆ ಒಂದು ವಿಶೇಷವಾದಂಥ ಅರ್ಚನಾ ಸಂಕಲ್ಪವನ್ನು ಮಾಡಿಸ್ತಕ್ಕಂಥದ್ದು. ಗುರು ದಕ್ಷಿಣಾಮೂರ್ತಿಗೆ ಕಡಲೆಕಾಳನ್ನು ಒಂದು ದಿವಸ ಮುಂಚಿತವಾಗಿ ನೆನೆಸಿ
ಆ ನೆಂದಿರ್ತಕ್ಕಂಥ ಕಡಲೆಕಾಳಿಂದ ಒಂದು ಮಾಲೆಯನ್ನು ತಯಾರು ಮಾಡಿ ಆ ಮಾಲೆಯನ್ನು ದಕ್ಷಿಣಾಮೂರ್ತಿಗೆ ಹಾಕಿಸ್ತಕ್ಕಂಥದ್ದು. ಕಡಲೆಕಾಳು ಮಾಲೆಯನ್ನು ಸ್ವಾಮಿಗೆ ಒಂದು ಮಾಸ ಶಿವರಾತ್ರಿ ಅಥವಾ ಅಮಾವಾಸ್ಯೆ ಹಿಂದಿನ ದಿನ ಅದು ಗುರು ದಕ್ಷಿಣಾಮೂರ್ತಿಗೆ ಸಮರ್ಪಣೆ ಮಾಡೋದರಿಂದ ಯಾವ ಮಕ್ಕಳಲ್ಲಿ ವಿದ್ಯಾಭ್ಯಾಸದ ಕೊರತೆ ಇರುತ್ತೆ, ಯಾವ ಮಕ್ಕಳಲ್ಲಿ ಒಂದಷ್ಟು ಜ್ಞಾನದ ಕೊರತೆ ಇರುತ್ತೆ, ಅವರು ವಿಶೇಷವಾದಂಥ ಅತೀತವಾದಂಥ ಜ್ಞಾನವನ್ನು ಅವರು ಸಂಪಾದನೆ ಮಾಡ್ಕೊಳ್ಬೋದು. ವಿಚಾರಗಳು ಸಾಕಷ್ಟು ಇದೆ. ರಾಶಿಫಲಕ್ಕೆ ಸಮಯ ಆಗೋಗ್ಬಿಡುತ್ತೆ. ರಾಶಿಫಲಕ್ಕಾಗಿ ಕಾತುರತೆಯಿಂದ ಕಾಯುವಂತಹ ನನ್ನ ತಾಯಂದರಿಗೆ ನಾವು ಮನಸ್ಸಿಗೆ ನೋವು ಉಂಟು ಮಾಡೋದು ಬೇಡ. ಪಂಚಾಂಗ ಶ್ರವಣ, ರಾಶಿಫಲದ ಕಡೆ ಗಮನ. ಭಗವತೀಂ ಶ್ರೀಂ ಲಲಿತಾಂಬಿಕಾಯ ನಮಃ. ದುರ್ಗಾಂ ಪಾಹಿ ಪಾಹಿ ಸನಂತಾಂ ದುರ್ಗಾಂಬಿಕಾಯ ನಮಃ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. ಶ್ರೀ ಶುಭಕೃತ್ ನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ವೈಶಾಖ ಮಾಸ ಕೃಷ್ಣಪಕ್ಷ ತಾರೀಕು 17/5/2023 ಬುಧವಾರ, ತ್ರಯೋದಶಿ, ರೇವತಿ ನಕ್ಷತ್ರ. ನಕ್ಷತ್ರ ಚೆನ್ನಾಗಿದೆ, ಮಹಾನಕ್ಷತ್ರ. ಇವತ್ತು ಮಹಾನಕ್ಷತ್ರವಾದ್ದರಿಂದ ಒಂದಷ್ಟು ಶುಭ ಕಾರ್ಯಗಳು, ಮದುವೆ, ಮುಂಜಿ, ನಾಮಕರಣ ಎಲ್ಲವೂ ಇದೆ. ಆದರೆ ಮದುವೆಯ ಮುಹೂರ್ತಗಳನ್ನು ಇಡುವಾಗ ಸಾಧ್ಯವಾದಷ್ಟು ಶುಕ್ಲ ಪಕ್ಷದಲ್ಲೇ ಇಡಬೇಕು ಎಂಬತಕ್ಕಂಥದ್ದು ಧರ್ಮಶಾಸ್ತ್ರ ಹೇಳುತ್ತೆ. ಆದರೆ ಏನು ಮಾಡೋದು, ಮುಹೂರ್ತಗಳು ಕಡಿಮೆ, ಜೊತೆಗೆ ಛತ್ರಗಳು ಸಿಗೋದಿಲ್ಲ, ಅಥವಾ ಇನ್ನೇನೋ ಒಂದು ಅರ್ಜೆಂಟು ಬೇಗ ಮದುವೆ ಮಾಡಬೇಕು, ಅಥವಾ ಆ ಮುಹೂರ್ತವನ್ನು ಸಾಧನೆ ಮಾಡಿಕೊಳ್ಬೇಕು, ವಧೂವರರ ಇಬ್ಬರಿಗೂ ಸಹಿತ ತಾರಾಬಲ ಬರಬೇಕು ಅಂಥೇಳಿ ಈ ಪ್ರಕಾರವಾಗಿರ್ತಕ್ಕಂತಹ ಕೆಲವೊಂದಷ್ಟು ತಪ್ಪುಗಳು ನಡೆದು ಹೋಗ್ಬಿಡುತ್ತೆ. ಆದರೆ ನಿಜಕ್ಕೂ ಇದು ತಪ್ಪೇ. ಯಾಕೆಂದರೆ ಯಾವತ್ತೂ ಕೃಷ್ಣ ಪಕ್ಷದಲ್ಲಿ ಶುಭ ಕಾರ್ಯಗಳನ್ನು ಅಷ್ಟು ಮಾಡೋದು ಶ್ರೇಯಸ್ಸಲ್ಲ ಅಂತ ಹೇಳ್ತಾರೆ. ಶುಕ್ಲ ಪಕ್ಷದ ವಿಶೇಷತೆ ಬಹಳಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಶುಕ್ಲ ಪಕ್ಷ ಅಂದರೆ ವೃದ್ಧಿ ಚಂದ್ರ. ಇಲ್ಲಿ ಚಂದ್ರ ಕ್ಷೀಣಿತವಾಗ್ತಾ ಇರ್ತಾನೆ, ದಿನೇ ದಿನೇ ತನ್ನ ಕಾಂತಿಯನ್ನು ಕಳ್ಕೊಳ್ತಾ ಇರ್ತಾನೆ. ಆದರೆ ಯಾವತ್ತೂ ಶುಭ ಕಾರ್ಯಗಳಿಗೆ, ಮದುವೆ, ಮುಂಜಿ, ನಾಮಕರಣ, ಗೃಹಪ್ರವೇಶಗಳಿಗೆ ಶುಕ್ಲ ಪಕ್ಷದ ಮುಹೂರ್ತ ಬಹಳ ಶ್ರೇಯೋದಾಯಕವಾಗಿರ್ತಕ್ಕಂಥದ್ದು. ಇದು ನಾನು ಹೇಳೋ ಮಾತಲ್ಲ, ಧರ್ಮಶಾಸ್ತ್ರದಲ್ಲಿರ್ತಕ್ಕಂಥ ಮಾತು. ಹಾಗಾಗಿ ಏನೇ ಮಾಡಬೇಕಾದ್ರೂ ಸ್ವಲ್ಪ ಆಲೋಚನೆ ಮಾಡಿ ಒಂದು ಹೆಜ್ಜೆ ಮುಂದೆ ನಡೀತಕ್ಕಂಥದ್ದು ಭಾಳ ಉತ್ತಮ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಗುರುಗಳೇ, ರಾಶಿಫಲವನ್ನು ಪ್ರಾರಂಭ ಮಾಡಬೇಕು. ರಾಶಿಫಲ ಪ್ರಾರಂಭಿಸಬೇಕು. ಪ್ರದೋಷ ಕಾಲಕ್ಕೆ ಸಂಜೆ ಪೂಜೆಗೆ ಹೋಗಬೇಕು. ಹೌದು ಗುರುಗಳೇ. ಮಾಸ ಶಿವರಾತ್ರಿ ನಾಳೆ ಆಚರಣೆ ಮಾಡಬೇಕು. ಇವತ್ತು ಪ್ರದೋಷ ಅನುಷ್ಠಾನಕ್ಕೆ ಹೊರಡಿ, ನಾಳೆ ಮಾಸ ಶಿವರಾತ್ರಿಯನ್ನು ಆಚರಣೆ ಮಾಡಿ. ಮಾಸ ಶಿವರಾತ್ರಿ ಪ್ರತಿ ಒಂದು ಮಾಸದಲ್ಲಿ ಬರ್ತಕ್ಕಂಥದ್ದು. ಪ್ರತಿ ಮಾಸದಲ್ಲಿ ಬೆಳಿಗ್ಗೆದ್ರೆ ಅಮಾವಾಸ್ಯೆ ಅಂದರೆ ಹಿಂದಿನ ದಿವಸ ಬರ್ತಕ್ಕಂಥದ್ದು ಮಾಸ ಶಿವರಾತ್ರಿ. ಪ್ರದೋಷ ಇವತ್ತು ಸಂಧ್ಯಾಕಾಲದ ಒಂದು ವಿಶೇಷವಾಗಿರ್ತಕ್ಕಂಥ ಗೋಧೂಳಿ ಲಗ್ನದಲ್ಲಿ ಸ್ವಾಮಿಗೆ ನಡೀತಕ್ಕಂಥ ಅಭಿಷೇಕವನ್ನು ದರ್ಶನ ಮಾಡಿ ಮಹಾಪ್ರಸಾದವನ್ನು, ತೀರ್ಥಪ್ರಸಾದವನ್ನು ಸ್ವೀಕರಿಸಿ. ಒಳ್ಳೆಯದಾಗಲಿ, ಶುಭವಾಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚಾರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಂಧರಾಂ ಮೃತ್ಯೋನ್ಮೃಕ್ಷೇಮಾಮೃತಾತ್. ತ್ರ್ಯಂಬಕೇಶ್ವರಾಯ ನಮಃ. ಅಗಸ್ತ್ಯೇಶ್ವರಾಯ ನಮಃ. ವಿಶ್ವೇಶ್ವರಾಯ ನಮಃ. ಅರುಣಾಚಲೇಶ್ವರಾಯ ನಮಃ. ಮಹೇಶ್ವರಾಯ ನಮಃ. ಸಾಂಬ ಸದಾಶಿವಾಯ ನಮಃ. ಗಿರಿಜಾಶಂಕರಾಯ ನಮಃ. ಓಂ ಶ್ರೀ ಮಹೇಶ್ವರಾಯ ನಮಃ. ನಂಜುಂಡೇಶ್ವರನ್ನ ಪ್ರಾರ್ಥನೆ ಮಾಡ್ತಾ ಸಂಧ್ಯಾಕಾಲದ ಪ್ರದೋಷ ಪೂಜೆಯಲ್ಲಿ ಎಲ್ಲ ಭಕ್ತರಿಗೂ, ಜೊತೆಗೆ ಈ ಬಿಸಿಲಿನ ತಾಪಮಾನ ಸಾಕಷ್ಟು ಆಗಿ ಒಂದಷ್ಟು ಕಡೆ ಮಳೆಗಳಿಲ್ದಿರ ಸಾಕಷ್ಟು ಜನ ರೈತರು ಕಂಗಾಲಾಗ್ತಾ ಇದೆ, ರೈತರು ಸಂಕಷ್ಟದಲ್ಲಿದ್ದಾರೆ. ಅಂದರೆ ಮಳೆ ಆಗಬೇಕಾಗಿದೆ. ಮಳೆಯ ಆಗಮನಕ್ಕಾಗಿ ಗಗನದತ್ತ, ಆಕಾಶದತ್ತ ತಲೆ ಎತ್ತಿ ನಿಲ್ತಿರ್ತಕ್ಕಂಥವ್ರು, ನೋಡ್ತಿರ್ತಕ್ಕಂಥವ್ರು ಯಾವಾಗ ಮಳೆ ಆಗುತ್ತಪ್ಪ ಅಂತಕ್ಕಂಥ ರೈತ ಬಂದವರಿಗೆ ವರ್ಣನ ಕೃಪೆ ಆಗಬೇಕು. ಅದಕ್ಕಾಗಿ ಸಾಂಬ ಸದಾಶಿವನ ಅನುಗ್ರಹ, ಪ್ರದೋಷ ಕಾಲದ ಅನುಷ್ಠಾನ, ಶೀಘ್ರವಾಗಿ ಮಳೆ ಆಗಲಿ, ಒಳ್ಳೆಯದಾಗಲಿ. ಇನ್ನು ರಾಶಿಫಲದತ್ತ ಗಮನ ಹರಿಸೋಣ. ನಿಮ್ಮ ಕುಲದೇವರನ್ನು, ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಆದಿತ್ಯಾದಿ ನವಗ್ರಹ ಮಂತ್ರವನ್ನು ತಾವು ಕಿವಿಯಲ್ಲಿ ಆಲಿಸಿದ್ದಾಯಿತು. ನಿಮ್ಮ ಮನೆದೇವರ ಮಂತ್ರ, ಮನೆದೇವರ ಪ್ರಾರ್ಥನೆ, ಜೊತೆಗೆ ಗಣಪತಿಯ ಪ್ರಾರ್ಥನೆ, ಓಂ ಗಂ ಗಣಪತಿ ನಮಃ ಅಂತ ಹೇಳಿ ಮನೆದೇವರ ಪ್ರಾರ್ಥನೆ ಮಾಡಿ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವರು ಆರ್ಥಿಕ ಸಂಕಷ್ಟಗಳಿಂದ ಮುಕ್ತರಾಗ್ತಕ್ಕಂಥ ಕಾಲ. ಅಂದರೆ ಯಾವುದಾದ್ರೂ ಒಂದು ವಿಧಿವಿಧಾನದಲ್ಲಿ 4 ಸಂಪಾದನೆ ಮಾಡ್ತೀರಿ. ಹಣಕಾಸಿನ ವಿಚಾರದಲ್ಲಿ ಮೋಸ ಇಲ್ಲ, ಅಂದುಕೊಂಡಷ್ಟು ಲಾಭ ಇದೆ. ಆದರೆ ಬೇಡದ ವಿಚಾರಗಳು ತುಂಬ ತಲೆ ತುಂಬ್ಕೊಂಡ್ಬಿಡುತ್ತೆ. ಇವತ್ತು ಉದ್ಯೋಗದಲ್ಲಾಗಲಿ, ವ್ಯವಹಾರದಲ್ಲಾಗಲಿ, ಕುಟುಂಬದಲ್ಲಾಗಲಿ, ಜೊತೆಯಲ್ಲಿರ್ತಕ್ಕಂಥ ಸ್ನೇಹಿತರ ಮಧ್ಯೆ ಆಗಲಿ ಸಣ್ಣ ಸಣ್ಣ ವಿಚಾರಕ್ಕೆ ವ್ಯಾಜ್ಯಗಳನ್ನೇ ಮಾಡ್ಕೊಂಡ್ಬಿಡ್ತೀರಿ. ಘರ್ಷಣೆ ಆಗಿಬಿಡುತ್ತೆ. ಒಂದಷ್ಟು ಕಡೆ ಅಂತೂ ಕೈ ಮಿಲಾಯಿಸ್ಕೊಂಡ್ಬಿಡ್ತೀರಿ. ಅಂದರೆ ಇವತ್ತಿನ ಗ್ರಹಸ್ಥಿತಿಗಳು ಮೇಷರಾಶಿಯವರಿಗೆ ಅಷ್ಟು ಸರಿಸಮಾನವಾದಲ್ಲ. ಹಾಗಂತ ನೀವು 4 ಗೋಡೆ ಮಧ್ಯದಲ್ಲೇ ಇರಿ, ಕೂತ್ಕೊಳ್ಳಿ, ಏನು ಮಾತಾಡಬೇಡಿ ಅಂತಲ್ಲ. ಮಾಡೋ ಕೆಲಸ ಎಲ್ಲ ಮಾಡಬೇಕು. ಯಾವುದೇ ಮಾಡಬೇಕಾದ್ರೂ ಪರಿಜ್ಞಾನ ಇರಬೇಕು, ಆಲೋಚನೆ ಮಾಡಬೇಕು. ಆದರೆ ಈ ಸಮಸ್ಯೆಗಳಿಂದ ಮುಕ್ತರಾಗಲಿಕ್ಕೂ ಒಂದು ಸಣ್ಣ ಉಪಾಯ ಇದೆ.
ಏನಪ್ಪ ಅಂದರೆ ಮನೆಯಿಂದ ಆಚೆ ಹೊರಡೋಕ್ಕೂ ಮುನ್ನ ಮೇಷರಾಶಿ ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ನಿಮ್ಮ ಅಂಗೈಯಲ್ಲಿ ಒಂದು ಅರ್ಧ ಸ್ಪೂನಷ್ಟು ಹಾಲು ಹಾಕ್ಕೊಳ್ಳಿ. ಅರ್ಧ ಸ್ಪೂನಷ್ಟು ಹಾಲು ಹಾಕ್ಕೊಂಡು ಆಗ್ನೇಯಾಭಿಮುಖವಾಗಿ ನಿಂತು ಚಂದ್ರನ ಪ್ರಾರ್ಥನೆ ಮಾಡ್ತಾ ಚಂದ್ರಶೇಖರನ ಆರಾಧನೆ ಮಾಡಿ ಆ ಹಾಲನ್ನ ಹಸಿರು ಗಿಡದ ಮೇಲೆ ಹಾಕಿ. ಅದಾದ ನಂತರ ಯಾರು ಮೊಬೈಲ್ ಕೊಟ್ಬಿಟ್ಟಿದ್ದಾರಲ್ಲ ಇವತ್ತು ನನ್ನ ಕೈಲಿ? ಹೌದು ಗುರುಗಳೇ. ಇರಲಿ, ಮೊಬೈಲ್ ಇರಬಾರ್ದು, ಆದರೂ ಇದೆ. ಹೀಗೆ ಚಂದ್ರಶೇಖರನ ಪ್ರಾರ್ಥನೆ ಮಾಡ್ತಾ ಭಗವಂತನ ಕೃಪಾಶೀರ್ವಾದವನ್ನು ನಾವು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು. ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ಮಾಡುವಂಥ ಕೆಲಸದಲ್ಲಿ ಸಾಂಬ ಸದಾಶಿವನ ಅನುಗ್ರಹವನ್ನು ಪಡೆಯೋದ್ರಿಂದ ಮೇಷರಾಶಿಯವರಿಗೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮ್ಮಾನವನ್ನು ದೂರ ಮಾಡಿಕೊಂಡು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಇತ್ತ ಶಿವಾರಾಧನೆ ಆಗಬೇಕು, ಜೊತೆಗೆ ಮಾಡೋ ಕೆಲಸ ಹೆಚ್ಚಿನಾಗಿ ನಾವು ಸಿದ್ಧಿಪಡಿಸ್ಕೊಳ್ಬೇಕು. ಅದಕ್ಕಾಗಿ ನೀವು ಮಾಡಬೇಕಾದ್ದು ಶಿವನ ಸಂಕಲ್ಪ ಮಾಡಿ ಓಂ ನಮಃ ಶಿವ ಎಂಬತಕ್ಕಂಥ ಶಿವಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡೋದ್ರಿಂದ ಹೆಚ್ಚಿನ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ. ಸ್ವಂತ ಬುದ್ಧಿ ಸ್ವಂತ ಜ್ಞಾನದಿಂದ ಎಂತಹ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ತೃಪ್ತಿಕರವಾದಂತಹ ಬದುಕನ್ನು ಕಾಣ್ತೀರಿ. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮಾಡುವ ಕಾಯಕವನ್ನು ಮತ್ತಷ್ಟು ಅರ್ಥಪೂರ್ಣವಾಗಿ ಮಾಡ್ತೀರಿ. ಅದರಲ್ಲೂ ವೃಷಭ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಬಹಳ ಬುದ್ಧಿವಂತರು. ಇವತ್ತಿನ ದಿವಸ 10 ರೂಪಾಯಿ ಸೋಲಲ್ಲ, 10 ರೂಪಾಯಿ ಲಾಭದಲ್ಲೇ ಚಿಂತನೆ ಮಾಡ್ತಿರ್ತೀರಿ. ಉದ್ಯೋಗ, ವ್ಯವಹಾರ, ಕೆಲಸ ಕಾರ್ಯ ಜೊತೆಗೆ ನೀವು ಮಾಡಿಕೊಳ್ಳುವಂತಹ ಸೌಂದರ್ಯವಾಗಿರ್ತಕ್ಕಂಥ ಕೆಲವು ಪದಾರ್ಥಗಳು ಏನು ಬೇಕು ಆ ಸೌಂದರ್ಯಕ್ಕೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ಖರೀದಿ ಮಾಡ್ತಕ್ಕಂಥದ್ದು. ಒಟ್ಟಾರೆ ಹೇಳಬೇಕಂದ್ರೆ ಲಾಭದಲ್ಲೇ ಇರ್ತೀರಿ ಇವತ್ತು ಹೆಣ್ಣುಮಕ್ಕಳು. ಆದರೆ ವೃಷಭ ರಾಶಿಯಲ್ಲಿರ್ತಕ್ಕಂಥ ಗಂಡು ಮಕ್ಕಳು ಪಾಕೆಟಲ್ಲಿರ್ತಕ್ಕಂಥ ಹಣವನ್ನು ಕಳ್ಕೊಳ್ಳೋ ಪರಿಸ್ಥಿತಿನೂ ಇರುತ್ತೆ. ಯಾಕೆಂದರೆ ವ್ಯಾಪಾರ ವ್ಯವಹಾರಗಳು ಮಾಡ್ತಕ್ಕಂಥವ್ರಿಗೆ ಲಾಭವೂ ಇದೆ, ನಷ್ಟವೂ ಇದೆ. ಆದರೆ ಹೆಣ್ಣು ಮಕ್ಕಳಲ್ಲಿ ಮಾತ್ರ ಒಂದು ವಿಶೇಷವಾದ ಗುಣ ಇದೆ. ಹಾಗೆ ಇವತ್ತು ಯಾರೊಬ್ಬರಲ್ಲಾದರೂ ಸಹಿತ ಪ್ರೀತಿ ವಿಶ್ವಾಸವಾಗಿ ಇನ್ನೊಬ್ಬರ ಕಷ್ಟಕ್ಕೆ ಸ್ಪಂದಿಸುವಂಥ ಗುಣ ನಿಮ್ಮದಾದ್ದರಿಂದ ಭಯಪಡಬೇಕಾದಿಲ್ಲ. ಧೈರ್ಯವಾಗಿರಿ. ವೃಷಭ ರಾಶಿಯವರು ಮನೆಯಿಂದ ಆಚೆ ಹೊರಡುವಾಗ ಸಾಂಬ ಸದಾಶಿವನ ಪ್ರಾರ್ಥನೆ ಇರಲಿ, ಗಿರಿಜಾಶಂಕರರ ಒಂದು ಪ್ರಾರ್ಥನೆ ಇರಲಿ, ವಿಶೇಷವಾಗಿ ಅರ್ಚನೆ ಆಗಿರ್ತಕ್ಕಂಥ ಕುಂಕುಮ ಪ್ರಸಾದವನ್ನು ಸ್ವಲ್ಪ ಹಣೆಗೆ ಹಚ್ಕೊಳ್ಳೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಜೊತೆಗೆ ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮನಸ್ಸಲ್ಲಾಗುವಂತಹ ಕಸಿವಿಸಿಗಳು, ಒಂದು ಚಂಚಲತೆ ಇದೆಲ್ಲ ದೂರ ಆಗಬೇಕಾದ್ರೆ ಮೊದಲು ನಿಮ್ಮ ಮಾತೃಶ್ರೀಯವರನ್ನು ಅಂದರೆ ನಿಮ್ಮ ತಾಯಿಯನ್ನು, ನಿಮ್ಮ ಜನ್ಮದಾತೆಯ ಪಾದ ಮುಟ್ಟಿ ನಮಸ್ಕಾರ ಮಾಡಿ. ಅವ್ರಿಗಿನ್ನ ದೊಡ್ಡವರು ಸೃಷ್ಟಿಯಲ್ಲಿ ಮತ್ತೊಬ್ಬರು ಇಲ್ಲ. ನಾವು ಅಂದುಕೊಳ್ತೀವಿ ಬೆಳಗ್ಗೆ ಆಚೆ ಬರಬೇಕಾದ್ರೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿದ್ರೆ ಯಾವತ್ತೂ ಮಾಡದಿರ್ತಕ್ಕಂಥದ್ದು ಇವತ್ತು ಅಮ್ಮನ ಪಾದ ಮುಟ್ಟಿಬಿಟ್ರೆ ಅಮ್ಮ ಏನಂದ್ಕೊಳ್ತಾರೋ, ಪರಿಸರ ಏನಂದ್ಕೊಳುತ್ತೋ, ಏನಾದರೂ ಅಂದುಕೊಳ್ಳಿ, ನಮ್ಮ ಯಶಸ್ಸು ಬೇಕಾಗತ್ತೆ. ಕೆಲಸಕ್ಕೆ ಬಾರದಂತಹ ಅವ್ರು ಯಾರೋ ಒಂದು ದಿವಸ ಸಹಾಯ ಮಾಡಿದ್ರೆ ಅವ್ರ ಕೈಕಾಲಿಗೂ ಮುಟ್ಟಿ ನಮಸ್ಕಾರ ಮಾಡ್ತೀವಿ, ಅವ್ರ ಫೋಟೋ ನನ್ನ ಪಾಕೆಟಲ್ಲಿ ಇಟ್ಕೊಳ್ತೀವಿ. ನಿನ್ನ ಜನ್ಮ ಕೊಟ್ಟು ನಿಮ್ಮನ್ನು ದೊಡ್ಡವ್ರು ಮಾಡಿರ್ತಕ್ಕಂಥ ನಿನ್ನ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡೋದ್ರಲ್ಲಿ ನಿನಗೆ ಎಲ್ಲಿಂದ ಬಂದ ಅವಮಾನ? ಅದರಿಂದ ವೃಷಭ ರಾಶಿಯವರು ಶ್ರದ್ಧಾಭಕ್ತಿಯಾಗಿ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿದ್ರೆ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಚಂದದ ಬಗ್ಗೆ ಹೇಳಿದಿರಿ. ಅಂದಾಜ್ ಚಂದದ ಐಟಮ್ನ ತಗೊಂತಾರೆ ಇವತ್ತು ಹೆಣ್ಮಕ್ಳು ಅಂತ ಹೇಳಿದಿರಿ. ಹಂಗಂದ್ರೆ ಇವತ್ತು ಬುಧವಾರ ಪುರುಷರಿಗೆಲ್ರಿಗೂ ಮಹಾವಿಷ್ಣುವಿನ ಅನುಗ್ರಹ ಆಗಲೇಬೇಕು. ಪಾಕೆಟ್ ಖಾಲಿ ಆಗುತ್ತೆ ಅಂತ ಹೇಳಿದ್ನಲ್ಲ, ಅಲ್ಲೇ ಬಂದ್ಬಿಟ್ಟಿದೆ ಗೋವಿಂದ ಅಂತಾನೆ ಹೇಳ್ಬೇಕು ಇವತ್ತು. ಇರ್ಲಿ. ಇನ್ನ ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ. ಚಂದ್ರಶೇಖರನ ಅನುಗ್ರಹ ಇದೆ. ಒಂದು ಹೊಸತನ, ಒಂದು ಹೊಸ ಅನುಭವ, ಹೊಸದಾಗಿ ಮಾಡುವಂಥ ಕೆಲಸ ಕಾರ್ಯಗಳು, ದೂರಭಾರ ಪ್ರಯಾಣ ಅಥವಾ ಮಾಡುವಂಥ ಕೆಲಸದಲ್ಲಿ ಮತ್ತಷ್ಟು ವಿಶೇಷವಾದಂಥ ಆರಾಧನೆ, ಎಲ್ಲಕ್ಕೂ ಮುಖ್ಯವಾಗಿ ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಒಂದಷ್ಟು ಲಾಭವನ್ನು ಗಳಿಸುವಂಥ ಅದೃಷ್ಟ ಇರತಕ್ಕಂಥ ದಿನ. ಜೊತೆಗೆ ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದರೂ ಮನಸ್ಸಲ್ಲಿರ್ತಕ್ಕಂಥ ಚಂಚಲತೆಯಿಂದ ಮುಕ್ತರಾಗಿ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಅದೃಷ್ಟ ಇರತಕ್ಕಂಥ ದಿನ. ಆದರೆ ಮಿಥುನ ರಾಶಿ ಮಿಥುನ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಮತ್ತೊಂದು ವಿಶೇಷತೆ ಇದೆ. ಇವತ್ತಿನ ನಿಮ್ಮ ಕಾಯಕವನ್ನು ಅಂದರೆ ಕೆಲಸ ಕಾರ್ಯಗಳನ್ನು ಸಾಧ್ಯವಾದಷ್ಟು ಗೌರವಾನ್ವಿತವಾಗಿ ಆಲೋಚನೆ ಮಾಡಬೇಕು. ಅಂದರೆ ನೀವು ಮಾಡುವಂತಹ ಉದ್ಯೋಗ, ತಾವು ಯಾವುದೇ ಕೆಲಸ ಮಾಡಿ ಆ ಕೆಲಸವನ್ನು ಗೌರವಿಸಿ ಆ ಕೆಲಸದ ಮೇಲೆ ಮತ್ತಷ್ಟು ಕಾಳಜಿ ಇಟ್ಕೊಂಡ್ರೆ ತಮ್ಮ ಒಂದು ನಿರೀಕ್ಷೆ ಏನಿದೆಯೋ ನಿರೀಕ್ಷೆಗೂ ಮಿಗಿಲಾಗಿ ಸಾಕಷ್ಟು ಫಲಗಳನ್ನು ಇವತ್ತು ಮಿಥುನ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಮಿಥುನ ರಾಶಿಯವರಿಗೆ ಒಂದು ಸಂತೋಷವಾದಂಥ ದಿನ ಇದೆ. ಮನೆಯಲ್ಲಿರ್ತಕ್ಕಂತಹ ನಿಮ್ಮ ಮಡದಿಯರೋ ಅಥವಾ ನಿಮ್ಮ ಮಕ್ಕಳು, ಹೆಂಡತಿ ಅಥವಾ ಮಕ್ಕಳು ಇಂತಹವರಿಂದಲೂ ಸಹಿತ ಒಂದಷ್ಟು ವಿಶೇಷವಾಗಿರ್ತಕ್ಕಂತಹ ನುಡಿಮುತ್ತುಗಳನ್ನು ಆಲಿಸಿ ಮನಸ್ಸು ಸಂತೋಷ ಪಡ್ತಕ್ಕಂತಹ ಕಾಲ ಇವತ್ತು ಮಿಥುನ ರಾಶಿಯವರಿಗಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಮಿಥುನ ರಾಶಿವರೆಗೂ ಕೂಡ ರಾಶಿ ಫಲವನ್ನು ತಿಳ್ಕೊಂಡ್ವಿ. ಹಾಗೆ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಇವತ್ತಿನ ದಿವಸ ಸಾಕಷ್ಟು ಜನ ಕರೆ ಮಾಡಿದ್ದೀರಿ. ಕರೆಗಳು ಕೂಡ ಈಗಾಗಲೇ ಸಿದ್ಧವಾಗಿದೆ. ಹಾಗಿದ್ರೆ ಈಗ ಪ್ರಾರಂಭವನ್ನು ಮಾಡೋಣ. ಸ್ವರಜ್ಯೋತಿಷ್ಯ.
ಬನ್ನಿ ಕಾರ್ಯಕ್ರಮಕ್ಕೆ ಮೊದಲು ಯಾರ ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ನಮಸ್ಕಾರ. ಚೆನ್ನಾಗಿದ್ದೀನಿ ಸರ್. ತುಂಬಾ ಸಂತೋಷ ಆಗ್ತಾ ಇದೆ ಇವತ್ತು ನನಗೆ ಫೋನ್ ಸಿಕ್ಕಿರೋದು. ಒಳ್ಳೇದಾಗ್ಲಿ ತಾಯಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಇವತ್ತಿನ ದಿವಸ ಸಿಕ್ಕಿದೆ ಅಂದ್ರೆ ನಂಗೆ ತುಂಬಾ ಖುಷಿ ಆಗ್ತಾ ಇದೆ ನಿಮ್ ಜೊತೆ ಮಾತಾಡೋದಕ್ಕೆ ಇವತ್ತು. ನನಗೆ ಭಾರಿ ಸಂತೋಷ ಅಮ್ಮ, ಭಾರಿ ಸಂತೋಷ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಶ್ರೀರಾಮ್ಪುರ, ಬೆಂಗಳೂರು ಶ್ರೀರಾಮ್ಪುರದಿಂದ. ಶ್ರೀರಾಮ್ಪುರದಿಂದ. ಅಮ್ಮ ತಮ್ಮ ಹೆಸರು? ತಮ್ಮ ಹೆಸರು ತಾಯಿ, ತಮ್ಮ ಹೆಸರು? ನನ್ನ ಹೆಸರು ಶಿಲ್ಪಾ ಅಂತ. ಶಿಲ್ಪಾ ಅಂತ ಹೇಳಿ. ಯಾರ ಬಗ್ಗೆ ಮಾತಾಡ್ಬೇಕಾಗಿತ್ತು? ಯಾರ ಬಗ್ಗೆ? ನಾನು ನನ್ನ ಬಗ್ಗೆನೆ, ಸ್ವಲ್ಪ ಮಕ್ಕಳ ಬಗ್ಗೆನೆ ಕೇಳ್ಬೇಕಾಗಿತ್ತು. ತುಂಬಾ ತೊಂದ್ರೆ ಇದೆ. ಆಯ್ತು ಮಾತಾಡಿ ತಂದೆಯವ್ರ ಹತ್ರ. ಹಲೋ. ನಮಸ್ಕಾರ ಸ್ವಾಮೀಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿದ್ದೀನಿ ಗುರುಜಿ ಅವರು, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಮ್ಮ, ಹೇಳಿ ತಾಯಿ. ಇವತ್ತು ನಂಗೆ ತುಂಬಾ ಅದೃಷ್ಟ, ನನ್ಗೆ ಇವತ್ತು ನಿಮ್ ಫೋನ್ ನನಗ್ ಸಿಕ್ಕಿರೋದು. ಇವತ್ತು ನಂದು ಹುಟ್ಟುಹಬ್ಬ ಇದೆ. ನಿಮ್ ಬಾಯದಿಂದ ನನ್ಗೆ ಅಲ್ಸಿದ್ರೆ ಅಷ್ಟೇ ಸಾಕು ಗುರುಗಳೇ. ಒಳ್ಳೇದಾಗ್ಲಿ. ಇವತ್ತು ನೀವಷ್ಟೇ ಅಲ್ಲ, ಇವತ್ತು ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಿದ್ದಾರೋ ನಿಮ್ಮಿಂದ ಅವ್ರಿಗೂ ಸಹಿತ ಒಳ್ಳೇದಾಗ್ಲಿ. ಶತಮಾನಂ ಭವತಿ ಶತಾಯ ಪುರುಷ ಶತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತೆ. ಇವತ್ತು ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಿದ್ದೀರೋ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಹುಟ್ಟುಹಬ್ಬದ ಶುಭಾಶಯಗಳು ನಿಮ್ಮಿಂದ. ನೋಡಿ, ನೀವು ಈ ವಿಚಾರವನ್ನ ಪ್ರಸ್ತಾವನೆ ಮಾಡಿದ್ರಿ, ಎಲ್ಲರಿಗೂ ಶುಭ ಕೋರುವಂತದ್ದಾಯ್ತು. ಒಳ್ಳೇದಾಗ್ಲಿ. ಏನಿಲ್ಲ, ನನ್ಗೆ ತುಂಬಾ ಆರೋಗ್ಯ ಸಮಸ್ಯೆ ಇದೆ, ಮತ್ತೆ ಕೆಲಸ ಮಾಡಕ್ ಆಗ್ತಾ ಇಲ್ಲ. ಮಕ್ಳು ಮನೇಲಿ ಸರಿಯಾಗಿ ಮಾತಾಡ್ಸೋದಿಲ್ಲ, ಒಬ್ರಿಗೊಬ್ರು ಒಂದೊಂದ್ ತರ ಇರ್ತಾರೆ. ಮಗಳು ಮಾತಾಡಿ 3-4 ತಿಂಗಳಾಯ್ತು ನನ್ ಜೊತೆಲಿ. ಯಜಮಾನ್ರು ಏನಂದ್ರೇನು ಅಷ್ಟೇ. ಮಗಳು ಏನ್ ಮಾಡ್ತಿದ್ದಾಳೆ? ನಾನು ಮನೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ಮನೇಲೆ ಇದ್ದೀನಿ. ಮಗಳು ಏನ್ ಮಾಡ್ತಾರಮ್ಮ? ಏನು ಮಗಳು ಇವಾಗ ಸೆಕೆಂಡ್ PUC ಓದ್ತಾ ಇದ್ದಾಳೆ. ಈ ಸಮಯ ಹಾಗೆ ಅಮ್ಮ. ನೋಡಿ, ರೆಕ್ಕೆ ಬಲಿಯುವ ಕಾಲ, ಗೂಡು ಬಿಟ್ಟು ಹಾರುವ ಕಾಲ. ಈ ಫಸ್ಟ್ PU ಸೆಕೆಂಡ್ PU ಇದೆಯಲ್ಲಮ್ಮ, SLC ದಾಟಿದ್ರೇನೆ ಅವ್ರಿಗೆ ಅರಿವಿಲ್ಲದಂಥ ರೀತಿ ರೆಕ್ಕೆಗಳು ಬಲ್ತು ಬಿಡುತ್ತೆ. ಒಂದು ಹೊಸ ಪ್ರಪಂಚಕ್ಕೆ ಗೊತ್ತಾಗ್ಬಿಡುತ್ತೆ. ಆಗ ಎಲ್ಲ ಹೊಸಬರು ಬಂದ್ಬಿಡ್ತಾರೆ. ಬಾಲ್ಯದಿಂದ ಹೊತ್ಕೊಂಡು ಸುಸ್ತಾಗಿ ಅವ್ರು ಬೇಕು ಬೇಡ ಎಲ್ಲವನ್ನು ಕೊಟ್ಟು ಸಾಕಿ ಸಲುವಿರ್ತಕ್ಕಂಥ ಅವ್ರನ್ನ ಮರ್ತು ಹೋಗುವಂಥ ಕಾಲ. ಈ ಒಂದು ಸಮಯ ಮಾತ್ರ. ಈ ಸೆಕೆಂಡ್ PU ದಾಟ್ಕೊಂಡ್ಬಿಟ್ರೆ ಪುನಃ ಅವ್ರು ಮನುಷ್ಯರಾಗ್ಬಿಡ್ತಾರೆ. ಇದು ಎಲ್ಲಾರ ಮನೆಗಳಲ್ಲೂ ಇರ್ತಕ್ಕಂಥದ್ದೇ, ಎಲ್ಲಾ ಕಡೆ ಇರ್ತಕ್ಕಂಥದ್ದೇ. ಮಾಡ್ತಾನೆ ಮಗನ್ ಜೊತೆಲ್ಲ ಅವನು ಸರಿಯಾಗಿ ಮಾತಾಡಲ್ಲ. ಅಂದ್ರೆ ಪ್ರೀತಿ ಇದೆ ಅಂದ್ರೆ ತೋರ್ಸ್ಕೊಳಲ್ಲ, ತೋರ್ಸ್ಕೊಳಲ್ಲ. ಅಲ್ಲ, ಇರುತ್ತೆ, ಯಾವತ್ತೂ ಹೋಗಲ್ಲ ಅದು. ಯಾಕೆಂದ್ರೆ ಅಲ್ಲ ತಾಯಿ, ನಿನ್ ಗರ್ಭ ಸೀಳ್ಕೊಂಡು ಮಕ್ಕಳಿಗೆ ಜನ್ಮ ಕೊಟ್ಟು ಮಕ್ಕಳು 4 ದಿವಸ ಮಾತಾಡ್ದಿರ ಇರ್ಬೋದು. ಆ ಮಕ್ಕಳ ಒಳಗಡೆ ನಂದು ಅನ್ನೋದಿರುತ್ತೆ. ಆದ್ರೆ ಹೊರ ಪ್ರಪಂಚ ಅವ್ರನ್ನ ಕೈ ಬೀಸಿ ಕರಿತಾ ಇರ್ತಲ್ಲ, ಆ ಪ್ರಪಂಚಕ್ಕೆ ಮನಸ್ಸು ಹೊತ್ತು ಬಿಡ್ತಾರೆ. ಚಿಂತೆ ಮಾಡ್ಬೇಡಮ್ಮ, ಒಳ್ಳೇದಾಗತ್ತೆ. ನಿನ್ನ ಸ್ವರತರಂಗ ಪ್ರಕಾರ ಪ್ರಸ್ತುತ ನಿನಗಿರುವಂತಹ ಅನಾರೋಗ್ಯ ಸಮಸ್ಯೆಗಳು ಆರೋಗ್ಯ ಬೇಗ ಗುಣ ಆಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ. ನಿನ್ನ ಆರೋಗ್ಯನ ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ಒಂದು 9 ಸೋಮವಾರ ಈಶ್ವರನ ದೇವಸ್ಥಾನಕ್ಕೆ ಒಂದು ಸ್ವಲ್ಪ ಉಪ್ಪು ಮೊಸರು ಕೊಟ್ಟು ಪ್ರಾರ್ಥನೆ ಮಾಡ್ಕೊ. ಇನ್ನು ಮಕ್ಕಳಲ್ಲಿ ಆ ಬಾಂಧವ್ಯ ಬರ್ಲಿಕ್ಕೆ ಸಾಕು ಮಾಡಮ್ಮ. ಆಮೇಲೆ ಮಕ್ಕಳಲ್ಲಿ ಆ ಪ್ರೀತಿ ವಿಶ್ವಾಸವನ್ನ, ಬಾಂಧವ್ಯವನ್ನ, ತಾಯಿ ಮಕ್ಕಳನ್ನು ಒಲಿಸ್ಕೊಳ್ಳೋದು, ಮಕ್ಕಳ ಪ್ರೀತಿ ಗೆಲ್ಲಬೇಕು ಅಂತ ದೇವರ ಮುಂದೆ ಕೈ ಇಡೋದು, ಇದು ಈ ಚರಿತ್ರೆ ಅಂದ್ರೆ ಇದು ಕಲಿಯುಗ ಅಲ್ವಮ್ಮ. ಇದೆಲ್ಲ ನಡಿಬೇಕಾಗತ್ತೆ. ಆದರೂ ಮಕ್ಕಳ ಒಂದು ಪ್ರೀತಿ ವಿಶ್ವಾಸ, ನಿನ್ನ ಪ್ರೀತಿ ವಿಶ್ವಾಸ ಮಕ್ಕಳಿಗೆ, ಒಟ್ಟು ನಿಮ್ಮ ಕುಟುಂಬ ಒಂದು ಗಟ್ಟಿ ಕುಟುಂಬ ಆಗಲಿ ಅಂತ, ಆ ಗಟ್ಟಿಯಾದಂತಹ ಪ್ರೀತಿ ವಿಶ್ವಾಸ ನಿನ್ನ ಸಿಗ್ಲಿಕ್ಕೋಸ್ಕರ ನೀನು ಅಲ್ಲೂ ಸಹಿತ ಗಿರಿಜಾಶಂಕರನ್ನೇ ಪ್ರಾರ್ಥನೆ ಮಾಡು. ಅಂದರೆ ಶಿವಪಾರ್ವತಿಯರನ್ನು ಪ್ರತಿ ದಿವಸ ಬೆಳಗ್ಗೆ ಎದ್ದು ನಮಸ್ಕಾರ ಮಾಡು. ನಿನ್ನ ಕುಟುಂಬ ಚೆನ್ನಾಗಿರುತ್ತೆ. ಒಳ್ಳೆಯದಾಗಲಿ ತಾಯಿ. ಗುರುಗಳೇ, ಇನ್ನು ಕರ್ಕಾಟಕ ರಾಶಿಯಿಂದ ಮತ್ತೆ ಮುಂದುವರಿಸಬೇಕು. ಕರ್ಕಾಟಕ ರಾಶಿಯಲ್ಲಿ ಭಾಳ ವಿಶೇಷತೆಗಳಿದೆ. ಆದರೆ ತಿಳ್ಕೊಳ್ಳೋಕ್ಕೂ ಮುನ್ನ ಆ ಕರ್ಕಾಟಕ ರಾಶಿಯ ಲಾಂಛನವನ್ನು ನೋಡಬೇಕಲ್ವ. ಇನ್ನು ಕರ್ಕಾಟಕ ರಾಶಿ, ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಕರ್ಕಾಟಕ ರಾಶಿ ಅಂತ ಬಂದಾಗ ಒಂದೊಂದು ಸಮಸ್ಯೆಗಳಂತ ಆಗಾಗ ಕಾಣಿಸ್ಕೊಳ್ತಾನೆ ಇರುತ್ತೆ. ಕಾರಣ ಚಂದ್ರ ಮನಸ್ಕಾರಕ, ಮನಸ್ಸಲ್ಲಿ ಒಂದಿಷ್ಟು ಚಂಚಲತೆಯನ್ನು ಕೊಟ್ಟೇ ಕೊಡ್ತಾನೆ. ಬೇಕು ಬೇಡ ಎಂಬತಕ್ಕಂಥ ಆಸೆಯನ್ನು ಇಟ್ಟು ಅದರ ಮಧ್ಯದಲ್ಲಿ ಮತ್ತೊಂದು ಸಮಸ್ಯೆಯನ್ನು ಕಾಣಿಸುವಂಥ ರೀತಿಯಲ್ಲಿ ಮಾಡ್ತಿರ್ತಾನೆ. ಆದರೆ ಇವತ್ತು ಕರ್ಕಾಟಕ ರಾಶಿಯವರಿಗೆ ನಿಜಕ್ಕೂ ಬಹಳ ಅದ್ಭುತವಾದಂಥ ದಿನ. ಮಧ್ಯಾಹ್ನ ಸರಿಸುಮಾರು 1 ಗಂಟೆ 20 ನಿಮಿಷದಿಂದ 4:15 ಒಳಗಾಗಿ ತಾವು ಏನು ಅಂದುಕೊಂಡಿದ್ದರೋ ಅಂದುಕೊಂಡಷ್ಟು ಕೆಲಸಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಅಷ್ಟೇ ಅಲ್ದಿರ ಕರ್ಕಾಟಕ ರಾಶಿಯವರಿಗೆ ಗುರು ಶುಕ್ರ ಯೋಗ ಚೆನ್ನಾಗಿದೆ. ಗುರು ಮತ್ತು ಶುಕ್ರ, ಗುರು ಅಂದರೆ ನಿಮ್ಮ ಕೆಲಸ ಕಾರ್ಯಗಳು, ಆರ್ಥಿಕ ಪರಿಸ್ಥಿತಿ, ವ್ಯವಹಾರ, ಬೇಕು ಬೇಡಗಳು ಮತ್ತು ಲಾಭ ಇರತಕ್ಕಂಥದ್ದು, ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನವನ್ನು ಕಲ್ಪಿಸ್ತಕ್ಕಂಥದ್ದು, ಇದೆಲ್ಲ ಯೋಗ ಇದೆ. ಶುಕ್ರ ಅಂದರೆ ನಿಮ್ಮ ಮುಖದ ವರ್ಚಸ್ಸು, ತೇಜಸ್ಸು, ಬೇಕು ಬೇಡ ಮತ್ತು ಅಲಂಕಾರ, ನೀವು ಧರಿಸುವಂಥ ವಸ್ತ್ರಗಳು, ನಿಮಗೆ ಸಿಗುವಂಥ ಸ್ಥಾನಮಾನ ಎಲ್ಲವೂ ಶುಕ್ರನಿಂದ. ಒಟ್ಟಾರೆ ಹೇಳಬೇಕಂದ್ರೆ ಗುರು ಶುಕ್ರರ ಯೋಗ ಫಲ ಚೆನ್ನಾಗಿರೋದ್ರಿಂದ ಕರ್ಕಾಟಕ ರಾಶಿಯವರು ಬಹಳ ಅದೃಷ್ಟವನ್ನು ಸಿದ್ಧಪಡಿಸ್ಕೊಳ್ತೀವಿ. ಆದರೆ ಪ್ರದೋಷದ ಈ ಶುಭ ದಿನ ಸಂಧ್ಯಾಕಾಲ
ಒಂದಷ್ಟು ತುಂಬೆ ಹೂವನ್ನು ತೆಗೆದುಕೊಂಡು ಶಿವಮಂದಿರಕ್ಕೆ ಬಂದು ಅಲ್ಲಿ ಶಿವಧ್ಯಾನವನ್ನು ಮಾಡ್ತಕ್ಕಂಥದ್ದು, ಶಿವ ದರ್ಶನವನ್ನು ಮಾಡ್ತಕ್ಕಂಥದ್ದು, ತುಂಬೆ ಹೂವಿನಿಂದ ಸ್ವಾಮಿಗೊಂದು ಅರ್ಚನಾ ಸಂಕಲ್ಪವನ್ನು ಮಾಡಿಸ್ತಕ್ಕಂಥದ್ದು ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಗುರು ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಆದರೆ ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ಉಂಟಾಗ್ತಾ ಇರುತ್ತೆ. ಇವತ್ತು ತಾವು ಅಂದುಕೊಂಡಷ್ಟು ಎಲ್ಲವನ್ನೂ ಸಹಿತ ಕಾರ್ಯಸಿದ್ಧಿ ಮಾಡ್ಕೊಳ್ತೀನಿ ಅಂದರೆ ಆಗೋದಿಲ್ಲ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳಿರುತ್ತೆ. ಮನೇಲಿರ್ತಕ್ಕಂಥವರು ಅಥವಾ ಗುರುಗಳಾಗಲಿ, ನಿಮ್ಮ ಜೊತೆಲಿರ್ತಕ್ಕಂಥವ್ರಾಗಲಿ ಅಥವಾ ನಿಮ್ಮ ಮೇಲಧಿಕಾರಿಗಳಾಗಲಿ ಸಣ್ಣ ಪುಟ್ಟ ಮಾತಾಡೋದು ನಿಮ್ಮ ಮನಸ್ಸಿಗೆ ಅಸಮಾಧಾನ ತರಬಹುದು. ಹಾಗೆ ಯಾವ ಕೆಲಸ ಬೇಕು, ಯಾವುದು ಬೇಡ, ಬೇಕು ಬೇಡಗಳನ್ನು ಸರಿಯಾದ ರೀತಿ ಆಲೋಚನೆ ಮಾಡಿ ನಿರ್ಧಾರಕ್ಕೆ ಬಂದರೆ ಸರಿ ಹೋಗುತ್ತೆ. ಅದನ್ನು ಮಾಡಲಿಕ್ಕೆ ಆಗದಂಥ ರೀತಿಯಲ್ಲಿ ತಮ್ಮ ಮನಸ್ಸು ಒಪ್ತಾ ಇದೆ. ಆದರೆ ಮನಸ್ಸಲ್ಲಿರ್ತಕ್ಕಂಥ ಚಂಚಲತೆ ದೂರ ಆಗಿ ಏನಾದರೂ ಒಂದಿಷ್ಟು ವಿಶೇಷತೆಗಳನ್ನು ಸೃಷ್ಟಿಪಡಿಸ್ಕೊಳ್ಬೇಕಾದ್ರೆ, ಸಿದ್ಧಿಪಡಿಸ್ಕೋಬೇಕಾದ್ರೆ ಒಂದು ಯೋಗ ಫಲ ಅಂತ ಬೇಕು. ಆ ಯೋಗಗಳ ಸಿದ್ಧಿಪಡಿಸ್ಕೊಳ್ಳೋದಕ್ಕೆ ಇವತ್ತು ಸಂಜೆ 4ರಿಂದ 6:15 ತನಕ ಬಹಳ ಒಳ್ಳೆ ಕಾಲ ಇದೆ ಸಿಂಹರಾಶಿಯವರಿಗೆ. ಆದರೆ ದುಡುಕಿ ತೀರ್ಮಾನ ತಂದುಕೋಬೇಡಿ. ಸಾಧ್ಯವಾದಷ್ಟು ಇವತ್ತೆಲ್ಲ ಕೆಲಸವೂ ಹೀಗೆ ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಸಣ್ಣ ಸಣ್ಣ ಸಮಸ್ಯೆಗಳು ಸ್ವಲ್ಪ ದೊಡ್ಡ ಸಮಸ್ಯೆಗಳಾಗಿ ಮಾರ್ಪಡಬಹುದು. ಅದಕ್ಕಾಗಿ ಪೂರ್ವಭಾವಿಯಾಗಿ ತಾವು ಮಾಡಬೇಕಾದ್ದು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಾ ಶ್ರೀನಿವಾಸನ ಅನುಗ್ರಹವನ್ನು ಪಡೆರಿ. ಮಹಾವಿಷ್ಣು ಪಾದದ ಮೇಲೆ ತುಳಸಿ ದಳವನ್ನಿಟ್ಟು ನಮಸ್ಕಾರ ಮಾಡೋದ್ರಿಂದ ಹೆಚ್ಚಿನ ಫಲವನ್ನು ಸಿಂಹರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿ ಕನ್ಯಾಲಗ್ನ. ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವರಿಗೆ ಉದ್ಯೋಗ, ವ್ಯವಹಾರ, ಕೆಲಸ ಕಾರ್ಯಗಳು, ಆತ್ಮೀಯರು, ಸ್ನೇಹಿತರು, ಜೊತೆಗೆ ಕುಟುಂಬದ ಸದಸ್ಯರು ಎಲ್ಲರಿಂದಲೂ ಸಹಿತ ಏನಾದರೂ ಒಂದು ಸಲಹೆ ಸಮಾರಂಭಗಳು ಇದ್ದೇ ಇರುತ್ತೆ. ಕೆಲವೊಮ್ಮೆ ನೋಡಿ, ನಿಮಗೆಲ್ಲವೂ ಜ್ಞಾನ ಇರುತ್ತೆ, ಎಲ್ಲವನ್ನೂ ನೀವು ಮಾಡಬಲ್ಲರಿ, ಎಲ್ಲವೂ ನಿಮ್ಮ ಕೈಲಾಗುತ್ತೆ, ಸಾಧ್ಯ ಆಗುತ್ತೆ. ಆದರೆ ಅದು ಮತ್ತೊಬ್ಬರ ಮುಖಾಂತರ ನಡಿಬೇಕಾಗತ್ತೆ, ಇನ್ನೊಬ್ಬರು ಹೇಳಿದ್ದನ್ನೇ ಕೇಳಬೇಕಾಗತ್ತೆ. ಹಾಗೆ ಇವತ್ತು ಸಹಿತ ನಿಮ್ಮ ಮನಸ್ಸಲ್ಲಿ ನೀವೆಲ್ಲದರಲ್ಲೂ ಶಕ್ತರಾಗಿದ್ದೀರಿ. ಅಂದರೆ ಯಾವುದೇ ಕೆಲಸ ಆದರೂ ನೀವು ಮಾಡಿ ತೀರ್ತೀರಿ, ಎಂಥದ್ದಾದರೂ ಸಾಧನೆ ಮಾಡ್ತೀರಿ, ಎಂಥದ್ದಾದರೂ ಕಾರ್ಯಸಿದ್ಧಿಯನ್ನು ಮಾಡ್ಕೊಳ್ತೀರಿ. ಆದರೆ ಕಾರ್ಯಸಿದ್ಧಿ ಮಾಡೋದಕ್ಕೆ ಮುನ್ನ ಮತ್ತೊಬ್ಬರು ಹೇಳ್ತಾರೆ ಆ ಕೆಲಸವನ್ನು ಮಾಡಿ ಅಂತ. ಅಂದರೆ ಅವರು ಆ ಕ್ರೆಡಿಟ್ ತಗೊಳ್ಳೋದಕ್ಕೆ ನೋಡ್ತಾ ಇರ್ತಾರೆ. ಅಂದರೆ ಇವತ್ತು ನಿಮ್ಮ ಶ್ರಮಿಸಿದ್ರೆ ಮಾತ್ರ ಪ್ರತಿಫಲ ಎಂಬತಕ್ಕಂಥದ್ದು ಇವತ್ತಿದೆ. ಆದರೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ, ಇದ್ರ ಜೊತೆಗೆ ನೀವು ಮಾಡಬೇಕಾದ್ದು ಕಂದು ಬಣ್ಣದ ಶ್ವಾನಗಳಿಗೆ, ಸಂಪೂರ್ಣವಾಗಿ ಕಂದು ಬಣ್ಣದ ಶ್ವಾನಗಳಿಗೆ ಏನಾದರೂ ಒಂದಿಷ್ಟು ಪದಾರ್ಥಗಳನ್ನು ಹಾಕಿ ಒಂದು ಪ್ರಾರ್ಥನೆ ಮಾಡಿ. ಒಂದು ಕೆಂಪು ವಸ್ತ್ರವನ್ನು ಕರವಸ್ತ್ರವಾಗಿ ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳಿ. ಇವೆರಡು ನೀವು ಮಾಡಿದ್ರೆ ಹೆಚ್ಚಿನ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿಯವರೆಗೂ ಕೂಡ ರಾಶಿ ಫಲವನ್ನು ತಿಳ್ಕೊಂಡ್ವಿ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಬ್ರು ಕರೆ ಮಾಡಿದ್ದಾರೆ. ಆ ಕರೆ ಎಲ್ಲಿಂದ ಬಂದಿರೋದನ್ನು ತಿಳ್ಕೊಂಡು ಬನ್ನಿ. ಹಲೋ. ಹಲೋ, ನಮಸ್ಕಾರ ಗುರುಜಿ. ಅಮ್ಮ ನಮಸ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಗುರುಜಿ, ನೀವು ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ತಾಯಿ. ಎಲ್ಲಿಂದ ಕರೆ ಮಾಡಿದ್ದೀರಾ? ನಾವು ಬೆಂಗಳೂರಿಂದ ಗುರುಜಿ. ಬೆಂಗಳೂರಿಂದನೇ ಕರೆ ಮಾಡಿದ್ದೀರಿ, ಒಳ್ಳೇದಾಗ್ಲಿ. ತಮ್ಮ ಹೆಸರಮ್ಮ? ನಮ್ಮ ಹೆಸರು ಬೇಡ ಗುರುಜಿ. ಆಯ್ತು ಅಮ್ಮ, ತಾವು ಸ್ವಲ್ಪ ಜೋರಾಗಿ ಮಾತಾಡಬೇಕು, ಯಾಕೆಂದ್ರೆ ಇಲ್ಲಿ ನಿಮ್ಮ ವಾಯ್ಸು ಸ್ಪಷ್ಟವಾಗಿ ಬರಬೇಕು, ನಿಮ್ಮ ಸ್ವರ ಸ್ಪಷ್ಟವಾಗಿ ಬರಬೇಕಮ್ಮ. ಆಯ್ತು ಗುರುಜಿ, ಆಯ್ತು. ಓಕೆ ಅಮ್ಮ, ಮಾತಾಡಿ ತಾಯಿ. ಹಲೋ, ನಮಸ್ಕಾರ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನನಗೆ ತುಂಬಾ ಪ್ರಾಬ್ಲಮ್ ಗುರುಜಿ. ನನ್ಗೆ ಯಾವಾಗ್ಲೂ ಹುಷಾರಿರಲ್ಲ. ನನ್ಗೆ ಸಖತ್ತು ಪ್ರಾಬ್ಲಮ್. ಅಮಾಸೆ ಹುಣ್ಣಿಮೆ ಬಂತು ಅಂದ್ರೆ ನನಗೆ ನಿದ್ದೆ ಬರಲ್ಲ ಗುರುಜಿ. ಮೈಯಲ್ಲೆಲ್ಲ ಏನೋ ಓಡಾಡ್ದಂಗೆ ಆಗುತ್ತೆ. ಮತ್ತೆ ಮುಖ, ಕೈ ಕಾಲು ಎಲ್ಲ ಉರಿಯುತ್ತೆ ಗುರುಜಿ. ಮನೇಲೆಲ್ಲ ಸೌಂಡ್ ಬರುತ್ತೆ ಗುರುಜಿ. ನಮ್ಮ ಮನೇಲಿ ಯಾವಾಗಿಂದ ಆಗುತ್ತಮ್ಮ ಇದೆಲ್ಲ ಗುರುಜಿ? ಇದೆಲ್ಲ ಯಾವಾಗಿಂದ ನಡೀತಾ ಇದೆ? ಸುಮಾರು 4-5 ವರ್ಷದಿಂದ ನಡೀತೈತೆ ಗುರುಜಿ. ನನಗೆ ಆ ಟೈಮಲ್ಲಿ ಇರೋದೇ ಬೇಡ, ಏನಾದ್ರೂ ಮಾಡ್ಕೊಂಡು ಸತ್ತೋಗ್ಬೇಕು ಅನ್ಸ್ಬಿಡುತ್ತೆ ಗುರುಜಿ. ಅಷ್ಟು ನಮ್ಗೆ ಹಿಂಸೆ ಆಗ್ತಾ ಇರುತ್ತೆ ಗುರುಜಿ. ರಾತ್ರಿ ಬೆಳಗ್ಗೆಲ್ಲ ನಿದ್ದೆ ಬರಲ್ಲ ಗುರುಜಿ. ನೋಡಮ್ಮ, ಒಂದು ವಿಚಾರ ತಿಳ್ಕೊ. ಸಾರ್ವತ್ರಿಕವಾಗಿ ಒಂದಷ್ಟು ರಾಶಿ ನಕ್ಷತ್ರಗಳವರಿಗೆ ಈ ಪೌರ್ಣಮಿ, ಅಮಾವಾಸ್ಯೆ, ಗ್ರಹಣ ಈ ಪರ್ವಕಾಲಗಳಲ್ಲಿ ಒಂದಷ್ಟು ಸಮಸ್ಯೆ ಆಗುತ್ತೆ. ಮನಸ್ಸು ಚಂಚಲತೆ ಆಗುತ್ತೆ, ಭಯ ಆಗುತ್ತೆ. ಒಂದಷ್ಟು ಮನಸ್ಸಿಗೆ ಯಾವುದೂ ಬೇಡಪ್ಪ, ನನಗೇನು ಬೇಡ, ನನ್ನವರು ಬೇಡ, ಯಾರೂ ಬೇಡ, ನಾನೆಲ್ಲರೂ ದೂರ ಹೊರಡೋಣ, ಅಥವಾ ನನಗೆ ಜೀವನನೇ ಬೇಡ ಅನ್ನೋದು ಬರುತ್ತೆ ನಿಜ. ಆದರೆ ಆ ಸನ್ನಿವೇಶದಲ್ಲಿ ನಿನ್ನ ಮನಸ್ಸನ್ನು ಹತೋಟಿ ತಂದ್ಕೋಬೇಕು, ಒಂದಷ್ಟು ಬಿಗಿ ಇಟ್ಕೊಳ್ಬೇಕು. ಅದರಲ್ಲೂ ಮುಖ್ಯವಾಗಿ ಇಂತಹ ಸಮಯದಲ್ಲಿ ನಿನ್ನ ಕುಲದೇವರನ್ನ ಪ್ರಾರ್ಥನೆ ಮಾಡು. ನೋಡಮ್ಮ, ಅವ್ರು ಎಲ್ಲರೂ ಸಾಕಷ್ಟು ಜನ ಹೇಳ್ತಾರೆ, ನೀನು ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡು, ಇಲ್ಲಿ ಪ್ರಾರ್ಥನೆ ಮಾಡು, ಆ ದೇವಸ್ಥಾನದಲ್ಲಿ ಯಂತ್ರ ಕಟ್ಸ್ಕೊ, ಅಲ್ಲೋಗಿ ಒಂದು ಪೂಜೆ ಮಾಡಿಸ್ಕೊಂಬ, ಅಲ್ಲೋಗಿ ದಾಟ್ ತೆಗೆಸ್ಕೊಂಬ. ನಾನು ಹೇಳೋದಿಷ್ಟೇ, ಮನೆ ದೇವರ ಅನುಗ್ರಹ ಇಲ್ಲ ಅಂದರೆ ನೀವು ಎಲ್ಲಿ ಏನು ಮಾಡಿದ್ರು ನಿಮ್ಮ ಕಾರ್ಯಸಿದ್ಧಿ ಆಗಲ್ಲ. ಮೊದಲು ನಿಮ್ಮ ಪ್ರಾರ್ಥನೆ ಬೇಕಾದ್ದು ನಿಮ್ಮ ಮನೆ ದೇವರು. ನಿಮ್ಮ ಮನೆ ದೇವರು ನಿನ್ನ ಕೈ ಹಿಡಿದು ನಡೆಸ್ತಾರೆ. ಇವತ್ತು ನೀನು ಅದನ್ನೇ ಮಾಡು.
ಆಯ್ತು ಗುರುಜಿ, ನಮ್ಮ ಮಕ್ಳು ದೊಡ್ಡವರೇ ಆಗ್ಯಾರ ಗುರುಜಿ, ಆದ್ರೂ ನಾನು ನೋಡ್ಕೇಳಲ್ಲ ಗುರುಜಿ. ನನ್ ಗಂಡ ಬಿಟ್ಟೋಗ್ 10 ವರ್ಷ ಆಯ್ತು. ನನ್ಗೆ 6 ಕೆಲಸ ಎಲ್ಲ ಮಾಡ್ಸ ಅಷ್ಟೇ ಗುರುಜಿ. ಇವಾಗ ನನ್ನ ಮಾತು ಕೇಳಲ್ಲ, ನನ್ ಜೊತೆನೂ ಇಲ್ಲ ಗುರುಜಿ. ನಾನೊಬ್ಳು ಒಂಟಿಯಾಗಿದ್ದೀನಿ ಗುರುಜಿ. ಮಕ್ಕಳು ಏನು ಓದ್ತಿದಾರಮ್ಮ, ಏನ್ ಮಾಡ್ತಿದ್ದಾರೆ? ಮಕ್ಳು ಒಬ್ಬ SLC ಓದ್ದ, ಅವನು ಊರಲ್ಲಿ ಇದ್ದಾನೆ ನಮ್ಮ ಅಮ್ಮ ಮನೇಲಿ. ಇನ್ನೊಬ್ಬ ದೊಡ್ಡ ನನ್ ಜೊತೆನೆ ಇದ್ದಾನೆ, ಅವನು SLC ಓದಿದ್ದಾನೆ ಗುರುಜಿ. ಆದ್ರೂ ಏನು ಮನೇಲಿ ಮಾಡಲ್ಲ ಗುರುಜಿ, ಹೇಳಿದ್ ಮತ್ ಕೇಳಲ್ಲ. ನಾನೇ ಫೋನ್ ಮಾಡಿದ್ರು ಮಾತಾಡಲ್ಲ ಗುರುಜಿ ನನ್ ಜೊತೆ. ನನ್ಗೆ ಒಂಟಿ ಅನ್ಸ್ಬಿಟ್ಟಿದೆ ಗುರುಜಿ. ನಾನು ಏನಕ್ಕೆ ಕಷ್ಟಪಟ್ಟು ಸಾಕಿ ಈ ತರ ಮಾಡ್ತಾರೆ ಗುರುಜಿ. ಅಮ್ಮ, ನಮ್ಮಲ್ಲಿ ತುಂಬಾ ಜನಗಳ ಮನೆಗೆ ಇದೊಂದು ಪ್ರಾರಬ್ಧ ಕರ್ಮ ಆಗಿ ಹೋಗ್ತಾ ಇದೆ. ಮಕ್ಕಳು ಎದೆ ಉದ್ದಕ್ಕೂ ಬೆಳೆಸಿ ಮಕ್ಕಳನ್ನ ದೊಡ್ಡವ್ರನ್ನ ಮಾಡಿ, ಮಕ್ಕಳನ್ನ ಕನಿಷ್ಠ ಪಕ್ಷ ಆ SLC ಒಂದು 16-17 ವರ್ಷ ದಾಟಿದ್ರೆ ತನ್ನ ಹಿಡಿತಕ್ಕೆ ಸಿಕ್ಕೋದಂಥ ರೀತಿಯಲ್ಲಿ ಆಗಿಬಿಡ್ತಾರೆ. ತಂದೆ ತಾಯಿ ಪೋಷಕರು ತನ್ನ ಒಳಗಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ತನ್ನ ಮಕ್ಕಳಲ್ಲಿ ಹೀಗೆ ನೋಡಬೇಕು, ನನ್ನ ಮಕ್ಕಳನ್ನ ಹೀಗೆ ನೋಡಬೇಕು, ಆ ಪ್ರೀತಿ ವಿಶ್ವಾಸ ಹಂಚ್ಕೋಬೇಕು, ಪ್ರತಿ ಮಾತನ್ನು ಸಹಿತ ನನ್ನ ಮಕ್ಕಳನ್ನ ನನ್ನ ಮಾತನ್ನ ಆಲಿಸಬೇಕು ಅಂತ ಅಪೇಕ್ಷೆ ಪಡೋದು ತುಂಬ ಜನಗಳಲ್ಲಿದೆ. ಆದರೆ ಈ ಕಲಿಯುಗವೋ ಅಥವಾ ಇವತ್ತಿನ ಪ್ರಸ್ತುತ ಪರಿಸ್ಥಿತಿಯೋ, ಹೊರಗಡೆ ಹಾಳಾದಿ ಪ್ರಪಂಚದಲ್ಲಿ ಕೆಲವಷ್ಟು ಬೇಕು ಬೇಡಗಳ ಚಿಂತನೆಯೋ, ಇದು ಮಕ್ಕಳಲ್ಲೂ ತಂದೆ ತಾಯಿ ಮಧ್ಯದಲ್ಲಿ ತುಂಬ ದೊಡ್ಡ ಬಿರುಕನ್ನು ಉಂಟು ಮಾಡ್ತಾ ಇದೆ. ಆದರೆ ನೀನು ಮುಖ್ಯವಾಗಿ ಈಗ ನೋಡಮ್ಮ, ಪ್ರಸ್ತುತ ನಿನಗೆ ಬಿರುಗಾಳಿ ಥರ ಬೀಸ್ತಾ ಇರ್ತಕ್ಕಂಥ ನಿನ್ನ ಅನಾರೋಗ್ಯ ಸಮಸ್ಯೆ ಜೊತೆಗೆ ಮನೇಲಿ ಏನೋ ಒಂದು ಶಬ್ದ ಅಂತ ಬೇರೆ ಹೇಳಿದೆ. ಇದಕ್ಕೊಂದು ಸಣ್ಣ ಪರಿಹಾರ ಇದೆ. ಈ ಪರಿಹಾರವನ್ನು ಮಾಡಿಕೊಂಡ್ರೆ ಬಹುಶಃ ನಿಂಗೆ ಅನುಕೂಲ ಆಗುತ್ತೆ. ಆದರೆ ಪರಿಹಾರವನ್ನು ಹೇಳಲಿಕ್ಕೆ ಮಧ್ಯೆ ಒಂದು ಸಮಯ ವಿರಾಮ ಅಂತ ಬರ್ತಾ ಇದೆ. ಬಹುಶಃ ಅದನ್ನೇ ಹೇಳೋದು, ಮನುಷ್ಯನ ಗ್ರಹಗತಿಗಳು ಸರಿ ಇಲ್ಲ ಅಂದರೆ ಇವೆಲ್ಲ ವ್ಯತ್ಯಾಸ ಆಗುತ್ತೆ. ಇರಲಿ, ಚಿಂತೆ ಮಾಡಬೇಡ. ನೀನು ಲೈವಲ್ಲಿ ಹಾಗೆ ನೀನು ನೇರ ಪ್ರಸಾರ ಹಾಗೆ ನೀನು ಫೋನ್ ಹಾಗೆ ಇಟ್ಕೋ. ನಾನು ಈ ಕಾರ್ಯಕ್ರಮ ಸಣ್ಣ ವಿರಾಮ ತಗೊಂಡು ಪುನಃ ನಿನ್ನನ್ನು ಮಾತಾಡ್ತೇನೆ. ಹಿಂದಿನ ಭಾಗದಲ್ಲಿ ಕಾರ್ಯಕ್ರಮಕ್ಕೆ ಒಂದು ಕರೆ ಬಂದಿತ್ತು. ತಾಯಿ ಆ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ ಗುರುಗಳು ಹೇಳಿದರು, ಮುಂದಿನ ಭಾಗದಲ್ಲಿ ಈಗ ಸಮಯದ ಅಭಾವ ಇದೆ, ಮುಂದಿನ ಭಾಗದಲ್ಲಿ ಇದಕ್ಕೆ ಪರಿಹಾರ ಮಾರ್ಗವನ್ನು ನಾನು ತಿಳಿಸ್ಕೊಡ್ತೀನಮ್ಮ, ಹಾಗೆ ಲೈನಲ್ಲಿರಿ ಅಂತ ಹೇಳಿ. ಅಮ್ಮ, ತಾವಿನ್ನ ಲೈನಲ್ಲಿ ಇದ್ದೀರಾ? ಹಾಗೆ ಹಾ ತಾಯಿ ಮಾತಾಡಿಮ್ಮ, ತಂದೆಯವ್ರ ಹತ್ರ ಮಾತಾಡಿ. ಹಲೋ ಗುರುಜಿ. ಅಮಾವಾಸ್ಯೆಗೆ 2 ದಿವಸ ಅಥವಾ 3 ದಿವಸ, ಇವತ್ತು ಕರೆಕ್ಟಾಗಿದೆ. ಇವತ್ತು ನಾಳೆ ನಾಳಿದ್ದು 3 ದಿನ ಒಂದು ಅಂಗೈಗೆಲ್ಲ ಕಪ್ಪು ಬಟ್ಟೆ ತಗೊಳ್ಳಿ. ಅಂಗೈಗೆಲ್ಲ ಕಪ್ಪು ಬಟ್ಟೆ ಅಂದರೆ ಒಂದು ಬ್ಲಾಕ್ ಕರ್ಚೀಫ್ ಥರ ಇರೋಂಥದ್ದು, ಚಿಕ್ಕದಾಗಿರ್ತಕ್ಕಂಥ ಕರ್ಚೀಫ್. ಅದರಲ್ಲಿ ಈ ಸುದ್ದೆ ಆಗಲಿ ಅಥವಾ ಭಸ್ಮ ಆಗಲಿ, ಸುದ್ದೆ ಭಾಳ ಮುಖ್ಯವಾಗಿ, ಭಸ್ಮಕ್ಕಿಂತ ಸುದ್ದೆ ಭಾಳ ಬೇಗ ಕೆಲಸ ಮಾಡುತ್ತೆ. ಸುದ್ದೆ ಅಥವಾ ಈ ಭಸ್ಮದ ಉಂಡೆ ಇರುತ್ತಲ್ಲ ಅದು, ಅದನ್ನು ನೀರಲ್ಲಿ ಕಲಿಸ್ಕೊಳ್ಳಿ. ಕಲಿಸ್ಕೊಂಡು ಆ ಕಪ್ಪು ಬಟ್ಟೆಗೆ, ಇದು ನಿಮ್ಮೊಬ್ಬರಿಗೆ ಅಂತಲ್ಲ, ಯಾರಿಗೆ ಅಮಾವಾಸ್ಯೆ ಹುಣ್ಣಿಮೆ ಕಾಲದಲ್ಲಿ ಮನಸ್ಸು ಚಂಚಲಿತವಾಗಿ, ಮನಸ್ಸಲ್ಲಿ ಇಲ್ಲದ ಚಂಚಲತೆ ಬರ್ತಕ್ಕಂಥದ್ದು, ತೊಂದರೆ ಆಗ್ತಕ್ಕಂಥದ್ದು, ಮೈಕೈ ನೋವು ಬರ್ತಕ್ಕಂಥದ್ದು, ತುಂಬ ಅನಾರೋಗ್ಯಕ್ಕೆ ತುತ್ತಾಗುವಂಥದ್ದು ಮತ್ತು ಕಣ್ಣು ಕತ್ತಿಡ್ಕೊಂಡು ಬರ್ತಕ್ಕಂಥದ್ದು, ನಾನು ಏನೋ ಒಂದು ಮಾಡ್ಕೋಬೇಕು, ನನಗೆ ಬದುಕೋದು ಬೇಡ, ನನಗೆ ಈ ಒಂದು ಪ್ರಪಂಚದಿಂದ ದೂರ ಇರಬೇಕು ಎಂಬತಕ್ಕಂಥ ಆ ಹುಚ್ಚು ಮನಸ್ಸು ಬರುತ್ತಲ್ಲ, ಅಂತಹವರಿಗೆ ಈ ಪ್ರಯೋಗ ಬಹಳ ಬೇಗ ಕೆಲಸ ಮಾಡುತ್ತೆ. ಒಂದು ಕಪ್ಪು ಬಟ್ಟೆ, ಸುದ್ದೆ ಅಂದರೆ ಈ ಸುದ್ದೆ ಮಾಡಿ ಅಂತ ಬರ್ತಿತ್ತು, ಹಿಂದೆಲ್ಲ ಸುದ್ದೆ ಮಣ್ಣು ಅಂತ ಬರ್ತಿತ್ತು. ಆ ಸುದ್ದೆ ಮಣ್ಣು ಬೇಗ ಕೆಲಸ ಮಾಡುತ್ತೆ. ಆದರೆ ಸುದ್ದೆ ಮಣ್ಣು ಸಿಗದಿದ್ದರೆ ನೀವು ಗ್ರಂಥಿ ಅಂಗಡಿಗಳಲ್ಲಿ ಈ ಬಿಳಿ ಬಣ್ಣದ ರಂಗೋಲಿ ಉಂಡೆ ಮಾಡಿರ್ತಾರೆ, ರಂಗೋಲಿ ಉಂಡೆ ಮಾಡಿರ್ತಾರೆ. ಅಂದರೆ ಹಿಟ್ಟನ್ನು ಅದನ್ನು ರಂಗೋಲಿ ಅಂತ ಹೇಳ್ತಾರೆ, ಅಥವಾ ನೀವು ಸುದ್ದೆ ಉಂಡೆ ಅಂತ ಕೊಡ್ತಾರೆ. ಅಂತಹ ಸುದ್ದೆ ಉಂಡೆಯಿಂದ ಸುದ್ದೆಯನ್ನು ನೀರಲ್ಲಿ ಕಲಿಸ್ಬೇಕು. ಸುದ್ದೆ ಅಂದರೂ ಬಹುಶಃ ಕೆಲವರಿಗೆ ಅರ್ಥವಾಗೋದಿಲ್ವೇನೋ. ರಂಗೋಲಿ ಗಡ್ಡೆ ಅಂತ ಕೇಳಿ, ರಂಗೋಲಿ ಗಡ್ಡೆ ಅಂತ ಕೇಳಿ, ಅಥವಾ ಸುದ್ದೆ ಉಂಡೆ ಅಂತಾರೆ, ಕರೆಕ್ಟ್. ಅದಕ್ಕೆ ಹಿಂದಿನಿಂದ ಇರೋ ಹೆಸರು ಅದೇನೆ. ಅಕಸ್ಮಾತ್ ಅದು ಸಿಗದಿದ್ರೆ ಅದಕ್ಕೆ ಪರ್ಯಾಯವಾಗಿ ಭಸ್ಮವನ್ನು ನೀರಲ್ಲಿ ಕಲಿಸ್ಕೋಬೇಕು. ಕಲಿಸ್ಬಿಟ್ಟು ಈ ಜಾಲಿ ಮುಳ್ಳಿರುತ್ತೆ, ಜಾಲಿ ಮುಳ್ಳು ನಿಮಗೆ ಸಿಕ್ಕಿದ್ರೆ ಸರಿ, ಇಲ್ಲ ಅಂದ್ರೆ ಅಂಕೋಲ ಮುಳ್ಳು. ಜಾಲಿ ಮುಳ್ಳು ಇಲ್ಲ ಅಂಕೋಲ ಮುಳ್ಳು, ಅಂಕೋಲಾದರೂ ಸರಿ ಜಾಲಿದಾದರೂ ಸರಿ, ಇವೆರಡೂ ಸಿಗ್ಲಿಲ್ಲ ಅಂದ್ರೆ ದಾಳಿಂಬ್ರೆ ಮುಳ್ಳು. ದಾಳಿಂಬ್ರೆನಲ್ಲಿ ಸಣ್ಣ ದಾಳಿಂಬ್ರೆ ತಗೊಳ್ಳಿ, ಕಡ್ಡಿ. ಅವೆರಡೂ ಸಿಗ್ಲಿಲ್ಲ ಅಂದ್ರೆ ದಾಳಿಂಬ್ರೆ ಕಡ್ಡಿ. ಆ ದಾಳಿಂಬ್ರೆ ಕಡ್ಡಿನಲ್ಲಿ ಈ ಒಂದು ಭಸ್ಮವನ್ನು ಅಥವಾ ಆ ಸುದ್ದೆಯನ್ನು ಅದ್ದುಕೊಂಡು ಕಪ್ಪು ಬಟ್ಟೆನಲ್ಲಿ ಒಂದು ವೃತ್ತಾಕಾರ ಬರಿಬೇಕು. ವೃತ್ತಾಕಾರ ಬರೆದು ಅದರ ಮಧ್ಯದಲ್ಲಿ ಇನ್ನೊಂದು 0 ಆಗಿ ಬರಿಬೇಕು. ಅಂದರೆ ಇನ್ನೊಂದು ವೃತ್ತಾಕಾರವನ್ನು ಬರಿಬೇಕು. ಒಂದು ವೃತ್ತಾಕಾರ, ಅದರ ಮಧ್ಯೆ ಇನ್ನೊಂದು ವೃತ್ತಾಕಾರ. ಆ ವೃತ್ತಾಕಾರದ ಮಧ್ಯದಲ್ಲಿ ಐಂ ಅಂತ ಒಂದು ಅಕ್ಷರ ಬರೀರಿ. ಐಂ ಅಂತ ಬರೆದಾದ ಮೇಲೆ 4 ದಿಕ್ಕಿಗೂ 4 ತ್ರಿಶೂಲಗಳನ್ನು ಬರೀರಿ. 4 ದಿಕ್ಕಿಗೂ 4 ತ್ರಿಶೂಲ ಬರಿಬೇಕು. ಬರೆದು ಇದರಲ್ಲಿ ಕೆಂಪು ಹೂವುಗಳಿಂದ 9 ಕೆಂಪು ಹೂವು, 4 ಹಸಿರು ಎಲೆ, 2 ಬಿಳಿ ಎಕ್ಕದ ಹೂ, ಇದಿಷ್ಟನ್ನು ಸಹಿತ ಆ ಎಲೆಯ ಒಂದು ಕಪ್ಪು ಬಟ್ಟೆಯಲ್ಲಿಟ್ಟು ನೀವು 3 ಬಾರಿ 2 ಊದುಕಡ್ಡಿ ತೆಗೆದುಕೊಂಡು
ಊದುಕಡ್ಡಿನ ಧೂಪ ಮಾಡಿಕೊಂಡು ಅದಕ್ಕೆ ಆ ಧೂಪದಿಂದ ಒಂದು ಆರತಿ ಮಾಡಿ 3 ಬಾರಿ ದಾಟಬೇಕು ಈ ಎಲೆನ. ಅಂದರೆ ಈ ವಸ್ತ್ರವನ್ನು 3 ಬಾರಿ ದಾಟಬೇಕು. ದಾಟದ ಮೇಲೆ ಪುನಃ ನೀವು ಅದು ಮುಟ್ಟೋದು ಬೇಡ. ಅಂದರೆ ಯಾರೊಬ್ಬರು ಸಹಿತ ಈ ಅನುಷ್ಠಾನ ಮಾಡ್ತೀರಿ ಅವ್ರು ಮುಟ್ಟೋದು ಬೇಡ. ಬೇರೆ ಯಾರಾದರೂ ಸಹಿತ ಆ ವಸ್ತ್ರವನ್ನು ಮಡಚಿ ನಿಮಗೆ ದೃಷ್ಟಿ ತೆಗೆದು ಸ್ವಲ್ಪ ದೂರ ತಗೊಂಡು ಎಲ್ಲಾದರೂ ಒಂದು ಗಿಡಕ್ಕೆ ಅದನ್ನು ಕಟ್ಟಬೇಕು. ಯಾವುದಾದ್ರು ಗಿಡಕ್ಕೆ ಅದನ್ನು ಕಟ್ಟಬೇಕು. ಆದರೆ ಜನ ಓಡಾಡೋ ಕಡೆ ಮತ್ತು ಭಯ ಬೀಳೋ ಕಡೆ ಮಾಡಬೇಡಿ. ಯಾಕೆಂದರೆ ಇದರಿಂದ ಬೇರೆಯವ್ರ ತೊಂದರೆ ಇಲ್ಲ, ಯಾರಿಗೂ ತೊಂದರೆ ಆಗೋದಿಲ್ಲ. ಇದು ನಿಮ್ಮಿಂದ ನಿಮ್ಮಲ್ಲಿರೋ ಸಮಸ್ಯೆ ಇನ್ನೊಬ್ಬರ ಮೇಲೆ ಹೋಗೋದಿಲ್ಲ. ಆದರೆ ಅದನ್ನು ನೋಡಿ ಭಯ ಪಡಬಾರ್ದು ಅಷ್ಟೇ. ನಮ್ಮಲ್ಲಿ ಕೆಲವರು ಏನಂದರೆ ಇಂಥದ್ದು ನೋಡಿದ್ರೆ ಭಯ ಪಟ್ಟು ಬಿಡ್ತಾರೆ. ಆ ಭಯ ಪಡಬಾರ್ದು ಅಂತ ಅಷ್ಟೇ. ಹಸಿರೆಲೆ ಅಂದರೆ ವಿಳೆದೆಲೆ ಆದರೂ ಆಗುತ್ತೆ ಗುರುಜಿ? ವಿಳೆದೆಲೆ ಆಗುತ್ತೆ. ಹಸಿರೆಲೆ ವಿಳೆದೆಲೆನೇ ಬೇಕಿಲ್ಲಮ್ಮ. ಆಚೆ ಕಡೆ ಹೂ ಗಿಡಗಳ ಮೇಲೆ ಯಾವುದೋ ಒಂದು ಎಲೆ ಇರುತ್ತಲ್ಲ, ಹಸಿರು ಎಲೆ ಬೇಕಷ್ಟೇ. ಇಷ್ಟನ್ನು ಮಾಡಿ ಗುರುಜಿ. ದುಡ್ಡಿನ ವಿಚಾರ, ನಾನು 7 ವರ್ಷ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡಿದ್ದೆ ಗುರುಜಿ. 1 ಲಕ್ಷ PF ಬಂದಿತ್ತು ಗುರುಜಿ. ಅದನ್ನ ತಗೊಂಡೋಗಿ ನನ್ನ ಮಗ ಮಧು ಅಂತ ಅವನಿಗೆ ಕೊಟ್ಟಿದ್ದಾನೆ ಗುರುಜಿ. ಇಬ್ರು ಹೇಳ್ತಾ ಇಲ್ಲ ಗುರುಜಿ ನಂಗೆ. ಹಲೋ, ಹೇಳಮ್ಮ. ನಾನು 7 ವರ್ಷ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡಿದ್ದೆ ಗುರುಜಿ. ನಂದು 1 ಲಕ್ಷ PF ಬಂದಿತ್ತು ಗುರುಜಿ. ನನ್ನ ಮಗನ ಹತ್ರ ಇಸ್ಕೊಂಡಿದ್ದಾನೆ. ಇವನು ಕೊಟ್ಟಿನಿ ಅಂತ ಹೇಳ್ತಿಲ್ಲ, ಅವ್ನು ಇಸ್ಕೊಂಡಿದ್ದೀನಿ ಅಂತ ಹೇಳ್ತಿಲ್ಲ ಗುರುಜಿ. ದುಡ್ಡು ಕೊಟ್ಟಿದ್ದು ನಿಮ್ಮ ಮಗ ಕೊಟ್ಬಿಟ್ಟಿದಾರಾ? ಕೊಟ್ಟಿದ್ದಾನೆ ಗುರುಜಿ. ಅವನಿಗೆ ಅವನು ಏನು ಎದುರಿಸ್ತಾನೆ ಅನ್ಸುತ್ತೆ. ಕಾಲ್ ಮಾಡ್ದಾಗ ನೀನ್ ಯಾವಾಗ ನನ್ ಕೊಟ್ಟಿ ಅಂತ ಬೆದರಿಕೆ ಹಾಕ್ತಾನೆ. ಅವನ ಹೆಸರು ಮಧು ಅಂತ. ನಾನು ಒಂದ್ ದಿವಸ 1 ರೂಪಾಯಿ ಮುಖ ನೋಡ್ಲಿಲ್ಲ ಗುರುಜಿ. 7 ವರ್ಷ ಕೆಲಸ ಮಾಡಿದ ದುಡ್ಡು ಗುರುಜಿ, ಅದು PF ದುಡ್ಡು. ನನಗೆ ಅರ್ಥ ಆಗತ್ತಮ್ಮ. ಆ ಫ್ಯಾಕ್ಟ್ರಿಗಳಲ್ಲಿ ಮಿಷಿನ್ ತುಳಿದು ಸಂಪಾದನೆ ಮಾಡೋದು ಹೆಣ್ಣುಮಕ್ಕಳಿಗೆ ಸಾಮಾನ್ಯವಾದ ಕೆಲಸ ಅಲ್ಲ. ಅದು ನನಗೆ ಅರ್ಥ ಆಗುತ್ತೆ. ನಿನ್ನಂಥ ಬಡ ಕುಟುಂಬದಲ್ಲಿರೋ ಹೆಣ್ಣುಮಕ್ಕಳು ಫ್ಯಾಕ್ಟ್ರಿಗಳಲ್ಲಿ ಏನು ಕಷ್ಟ ಅನುಭವಿಸ್ತಾರೆ, ಅಲ್ಲಿರ್ತಕ್ಕಂಥ ಪರಿಸ್ಥಿತಿಗಳು ಹೇಗಿರುತ್ತೆ. ನೀನು ಬೆವರಲ್ಲ, ಅಲ್ಲಿ ರಕ್ತ ಸುರಿಸಿ ಕೆಲಸ ಮಾಡಿರ್ತೀಯ. ನಿನ್ನ ಕಷ್ಟಾರ್ಜಿತ ಕಷ್ಟದ ದುಡ್ಡು, ನಿನಗೆ ಆ ದುಡ್ಡು ಎಲ್ಲೂ ಹೋಗಲ್ಲ. ಆದಷ್ಟು ಬೇಗ ನಿನ್ನ ದುಡ್ಡು ಬಂದು ಸೇರಲಿ. ಇಲ್ಲಮ್ಮ, ನಿನ್ನ ಕಷ್ಟಾರ್ಜಿತ ದುಡ್ಡು ನೀನು ಬಂದು ಸೇರುತ್ತೆ. ಭಯಪಡಬೇಡ. ಸ್ವಲ್ಪ ಅಂಗ್ಲಾಚಿ. ಏಕೆಂದರೆ ನಮ್ಮ ಕೈಯಿಂದ ವಸ್ತು ಬೇರೊಬ್ರಿಗೆ ಹೋದಾಗ ನಾವಲ್ಲಿ ದರ್ಪವಾಗಿ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ. ನೀನು ಒಂದು ಸತಿ ನಿಮ್ಮ ಮಗನ ಜೊತೆ ಹೋಗಿ ನಿಂತು ಒಂಗಲ್ಲಾಗಿ ನನ್ನ ಕಷ್ಟಾರ್ಜಿತನಪ್ಪ ನನಗೆ ಕೊಟ್ಬಿಡು ನನ್ನ ಹಣ ಅಂತೇಳಿ 1 ಅಲ್ಲ 2 ಸತಿ ಕೊಡು ಅಂತೇಳಿ ಅದನ್ನು ಒಂದು ಉಪಾಯವಾಗಿ ಹೆಂಗೆ ಬೇಕೋ ಹಂಗೆ ತೊಗೊಳ್ಳಿ. ಖಂಡಿತ ನಿಂಗೆ ಒಳ್ಳೇದಾಗಲಿ ಅಂತ ನಾನು ದೇವ್ರನ್ನ ಪ್ರಾರ್ಥನೆ ಮಾಡ್ತೀನಿ. ಆದರೆ ನಾನು ಮೊದಲು ಹೇಳಿರ್ತಕ್ಕಂಥ ತಂತ್ರಸಾರನ್ನು ಇವತ್ತೇ ನೀವು ಮಾಡಿ. ಇದರಿಂದ ನಿಂಗೆ ಒಳ್ಳೇದಾಗ್ಲಮ್ಮ, ಒಳ್ಳೇದಾಗಲಿ ತಾಯಿ. ಅಮ್ಮ, ಕಷ್ಟ ಸಂಕಷ್ಟಗಳು ಎಂಬತಕ್ಕಂಥ ಆ ಒಂದು ಬೀಗದಲ್ಲಿ ತಾವು ಬಂಧನವಾಗೋಗಿದ್ದೀರಿ. ಆ ಒಂದು ಬೀಗದ ಕೀ ಪರಿಹಾರವನ್ನು ಬೀಗದ ಕೀನ ಗುರುಗಳು ಈಗಾಗಲೇ ತಮಗೆ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಹೇಳಿರ್ತಕ್ಕಂಥ ಪರಿಹಾರ ಮಾರ್ಗದಲ್ಲಿ ತಾವು ಮುಂದೆ ಹೋಗ್ತಾ ಆದಷ್ಟು ಬೇಗ ಆ ಒಂದು ಕೆಲಸವನ್ನು ತಾವು ಬೇಗ ಕಾರ್ಯಸಿದ್ಧಿ ಮಾಡ್ಕೊಳ್ಬೇಕು. ಯಾಕೆಂದರೆ ಸರಿಯಾದ ಸಮಯಕ್ಕೆ ತಾವು ಕರೆ ಮಾಡಿದ್ದೀರಿ. ಇನ್ನೇನು ಆಗೋ 2 ದಿವಸ ಆದರೆ ಅಮಾವಾಸ್ಯೆ ಗುರುಗಳೇ. ಹೌದು, ನೀವು ಅಂದ್ಕೊಂಡಿರ್ತಕ್ಕಂಥ ಕೆಲಸಗಳು ಕಾರ್ಯಸಿದ್ಧಿ ಆಗಲಿ, ನಿಮ್ಮ ಮನೋಕಾಮನೆಗಳು ಆದಷ್ಟು ಬೇಗ ಕಾರ್ಯಸಿದ್ಧಿ ಆಗಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು ಗುರುಗಳೇ. ಈಗ ಮತ್ತೆ ತುಲಾರಾಶಿಯಿಂದ ರಾಶಿಫಲವನ್ನು ಮುಂದುವರಿಸಬೇಕು ಗುರುಗಳೇ. ಹೇಳೋಣ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರ್ಥಿಕ ಸಂಕಷ್ಟಗಳು ಎದುರಾಗುತ್ತೆ. ಮನಸ್ಸು ಚಂಚಲತೆ ಆಗುತ್ತೆ. ಒಂದಷ್ಟು ಭಯಭೀತರಾಗ್ತಕ್ಕಂಥ ಪರಿಸ್ಥಿತಿ ಎದುರಾಗುತ್ತೆ. ಅನಾರೋಗ್ಯಕ್ಕೆ ತುತ್ತಾಗಬೇಕಾಗತ್ತೆ. ಅದಕ್ಕಿಂತ ಮುಖ್ಯವಾಗಿ ಜೊತೆಯಲ್ಲಿರ್ತಕ್ಕಂಥವರು ನಿಂದನೆ ಮಾತಾಡ್ತಾರೆ. ಪ್ರತಿಯೊಬ್ಬರು ಆಡುವ ಮಾತು ಮನಸ್ಸಿಗೆ ಬಹಳ ನೋವುಂಟು ಮಾಡುವಂಥ ಪರಿಸ್ಥಿತಿ ಎದುರಾಗುತ್ತೆ. ತುಲಾರಾಶಿಯವರಿಗೆ ಪ್ರಸ್ತುತ ಕಾಲಮಾನ ಅಷ್ಟು ಸಮಂಜಸಕರವಾಗಿರ್ತಕ್ಕಂಥದ್ದಲ್ಲ. ಹಾಗಾಗಿ ಬಹಳ ಎಚ್ಚರಿಕೆ ಬೇಕು. ಆದರೆ ಒಂದು ಶಕ್ತಿ ದೇವಾಲಯವನ್ನು ಅಥವಾ ಒಂದು ದೇವಿಯ ಸಾನ್ನಿಧ್ಯವನ್ನು ಅಥವಾ ಪ್ರಸನ್ನಾಂಜನೇಯ ಸ್ವಾಮಿಯ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿ ದೇವರ ದರ್ಶನ ಮಾಡಿ ಬರ್ತಕ್ಕಂಥದ್ದು ಬಹಳ ಉತ್ತಮ. ದುಡುಕಿ ಯಾವ ತೀರ್ಮಾನ ತಂದುಕೊಳ್ಬೇಡಿ. ಮುಂಬರ್ತಕ್ಕಂಥ ದಿನಗಳು ಇನ್ನಷ್ಟು ಕಷ್ಟ ದಿನಗಳಾಗಿರ್ಬೋದು. ಆದರೆ ಇವತ್ತಿನ ದಿವಸ ನೀವು ಮಾಡುವಂತಹದ್ದು ಅಂದರೆ ಮುಂದೆ ನಡೆಸಿಕೆ ಅಮಾವಾಸ್ಯೆ ಇರೋದ್ರಿಂದ ನಿಮ್ಮ ಆರೋಗ್ಯ, ನಿಮ್ಮ ವ್ಯವಹಾರ, ನಿಮ್ಮ ಕೆಲಸ ಕಾರ್ಯಗಳು, ನೀವು ಹಾಕುವ ಹೆಜ್ಜೆಯಲ್ಲಿ ಒಂದು ಯಶಸ್ಸು ಕಾಣಲಿ ಅಂತ ಹೇಳಿ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ. ನಿಮ್ಮ ಪ್ರಾರ್ಥನೆ ಅದಾಗಿರಲಿ. ಜೊತೆಗೆ ಹನುಮನ ಸಾನ್ನಿಧ್ಯಕ್ಕೆ ಬರಬೇಕಾದ್ರೆ ಬರಿಗೈಲಿ ಬರ್ತಕ್ಕಂಥದಕ್ಕಿಂತ 9 ಬಿಳಿ ಎಕ್ಕದ ಹೂನ ತಂದು ಆಂಜನೇಯ ಸ್ವಾಮಿ ಕೊಟ್ಟು ಒಂದು ಪ್ರಾರ್ಥನೆ ಮಾಡಿದ್ರೆ ಇವತ್ತು ನಿಮಗಿರ್ತಕ್ಕಂಥ ಸಂಕಷ್ಟಗಳಿಂದ ಕಷ್ಟಗಳಿಂದ ಬೇಗ ಮುಕ್ತರಾಗ್ತೀರಿ. ಹೆಚ್ಚಿನ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಬುಧನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇದೆ. ಮಾಡುವಂಥ ಯಾವುದೇ ಕಾಯಕವಾದರೂ ಅರ್ಥಪೂರ್ಣವಾಗಿ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅರ್ಥ ಇರೋದ್ರಿಂದ ಇವತ್ತಿನ ದಿವಸ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ನಿಮ್ಮ ಒಂದು ಪರಿಮಿತಿನಲ್ಲಿ ನಿಮ್ಮ ಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಸರಿ ತಪ್ಪುಗಳ ಸರಿಯಾದ ಆಲೋಚನೆ ಮಾಡಿ ಒಂದು ಹೆಜ್ಜೆ ಮುಂದೆ ಹಾಕಿದ್ದೆ ಆದರೆ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಮಧ್ಯದಲ್ಲಿ ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ಇಟ್ಕೋಬೇಕು.
ಇವತ್ತು ಸ್ವಲ್ಪ ಹೆಚ್ಚು ಬೆನ್ನೋವು ಕಾಣಿಸ್ತಕ್ಕಂಥದ್ದು, ಮೀನು ಮಾಂಸಖಂಡಗಳು ನೋವು ಬರ್ತಕ್ಕಂಥದ್ದು, ಅರ್ಧ ಕಣ್ಣಿನ ಅಂದರೆ ಅರ್ಧ ತಲೆನೋವು ಬರ್ತಕ್ಕಂಥದ್ದು, ಅರ್ಧ ತಲೆನೋವು ಇದ್ದಾಗ ನಿಮ್ಮ ಬಲಗಡೆ ಕಣ್ಣು ವಿಪರೀತವಾದ ನೋವು ಬರ್ತಕ್ಕಂಥ ಸನ್ನಿವೇಶಗಳಿರುತ್ತೆ. ಆರೋಗ್ಯದ ಕಡೆ ತುಂಬ ಎಚ್ಚರಿಕೆಯಲ್ಲಿರಿ. ಹಾಗೆ ಇವತ್ತಿನ ದಿವಸ ಇರ್ತಕ್ಕಂಥ ಈ ಸಮಸ್ಯೆಗಳಿಂದ ಮುಕ್ತರಾಗಲಿಕ್ಕೋಸ್ಕರ ಒಂದು ಚಿಟಿಕೆ ಬೆಲ್ಲವನ್ನು ಅಂಗೈಯಲ್ಲಿ ಹಾಕ್ಕೊಂಡು ಅದರ ಮೇಲೆ ಒಂದು ಹನಿ ನೀರು ಹಾಕ್ಕೊಂಡು ಎಲ್ಲರೂ ಹಸಿರು ಗಿಡಗಳ ಥರ ಹಾಕಿ ಅಥವಾ ಇರುವೆ ಇರತಕ್ಕಂಥ ಪ್ರದೇಶದಲ್ಲಿ ಆ ಬೆಲ್ಲದ ತುಂಡನ್ನು ಹಾಕೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ ಒಂದಷ್ಟು ಚೇತರಿಕೆಯನ್ನು ತಾವು ಕಾಣ್ತೀರಿ. ಇನ್ನು ಧನುರಾಶಿ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಇವತ್ತು ಧನುರಾಶಿಯಲ್ಲಿರ್ತಕ್ಕಂಥವ್ರು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಯ ಕಾಣ್ತೀರಿ. ದೂರಭಾರ ಪ್ರಯಾಣದ ಬಗ್ಗೆ ಚಿಂತನೆ ಮಾಡ್ತೀರಿ. ಹೊಸದಾದಂಥ ಉದ್ಯೋಗ, ವ್ಯವಹಾರ, ವ್ಯಾಪಾರದ ಬಗ್ಗೆ ಆಲೋಚನೆ ಮಾಡ್ತೀರಿ. ಮಾಡುವ ಪ್ರತಿಯೊಂದು ಕಾಯಕವನ್ನು ನಿಮ್ಮ ಮನಸ್ಸಲ್ಲಿ ನಿಮ್ಮ ಮನಸಾಯಿಚ್ಛೆಯೇ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಯಾವುದೇ ವೃತ್ತಿಯಲ್ಲಿರ್ತಕ್ಕಂಥವರಾದರೂ ಏನಾದರೂ ಒಂದಿಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ಇರ್ತಕ್ಕಂಥ ಈ ದಿನ ಆದ್ದರಿಂದ ನೀವು ಮಾಡುವಂಥ ಕೆಲಸದಲ್ಲಿ ಮತ್ತೊಂದು ಅಡ್ಡಿ ಆತಂಕ ಎದುರಾಗ್ಬೋದು, ಸಮಸ್ಯೆ ಬರಬಹುದು. ಆದರೆ ಇವತ್ತಿನ ದಿವಸ ವೃತ್ತಿಯಲ್ಲಿ ಒಂದು ಅಭಿವೃದ್ಧಿಯನ್ನು ಕಾಣುವಂಥ ಇವತ್ತಿನ ಯೋಗಫಲ ಅದೃಷ್ಟ ಚೆನ್ನಾಗಿರೋದ್ರಿಂದ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ ಎಲ್ಲಾದರೂ ಒಂದು ಅಂದರೆ ವಿಶೇಷವಾಗಿರ್ತಕ್ಕಂಥ ಅಶ್ವತ್ಥ ವೃಕ್ಷ ಆಗಲಿ, ಬೇವಿನ ವೃಕ್ಷ ಆಗಲಿ ಅಥವಾ ಬನ್ನಿ ವೃಕ್ಷ ಆಗಲಿ, ಇಂತಹ ವೃಕ್ಷಗಳ ಸಾನ್ನಿಧ್ಯಕ್ಕೆ ಹೋಗಿ ಒಂದೆರಡು ತುಳಸಿ ದಳವನ್ನು ಆ ವೃಕ್ಷ ಸಾನ್ನಿಧ್ಯದಲ್ಲಿಟ್ಟು ಅಲ್ಲೊಂದು ಪ್ರಾರ್ಥನೆ ನಡೆಸೋದ್ರಿಂದ, ಶಿವಕೇಶವರ ಆರಾಧನೆ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಗಳೇ, ಈಗ ಮಕರ ರಾಶಿಯಿಂದ ಮತ್ತೆ ರಾಶಿ ಫಲವನ್ನು ಮುಂದುವರಿಸಬೇಕು. ಖಂಡಿತ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮನಸ್ಸಲ್ಲಿ ಒಂದು ಆಸೆ ಆಕಾಂಕ್ಷೆಗಳನ್ನು, ಹೊಸದಾಗಿ ಏನಾದರೂ ಒಂದು ಕಾರ್ಯವನ್ನು ಸಿದ್ಧಿಪಡಿಸ್ಕೋಬೇಕು ಅನ್ನತಕ್ಕಂಥ ಮನಸ್ಥಿತಿಯನ್ನು, ಜೊತೆಗೆ ಅದಕ್ಕಿಂತ ಮುಖ್ಯವಾಗಿ ಮಾಡುವ ಪ್ರತಿಯೊಂದು ಕಾಯಕದಲ್ಲೂ ಭಗವಂತನ ಕೃಪಾಶೀರ್ವಾದದಿಂದ ಮನುಷ್ಯನಿಗೆ ಸಮಯ ಸರಿಯಾಗಿದ್ದರೆ ಎಲ್ಲ ಫಲಗಳು ಸಿಕ್ಕಂಗೆ. ಹಾಗೆ ನಿಮ್ಮ ಅದೃಷ್ಟದ ರೇಖೆ ಚೆನ್ನಾಗಿದೆ, ತಾವು ಅಂದ್ಕೊಂಡಿದ್ದನ್ನು ಕಾರ್ಯಸಿದ್ಧಿ ಮಾಡ್ಕೋಬೋದು. ಆದರೆ ಇವತ್ತಿನ ದಿವಸ ತಪ್ಪದಿರ ತಾವು ಮಾಡಬೇಕಾದ್ದು ಶಿವಾರಾಧನೆ, ಶಿವಧ್ಯಾನವನ್ನು ಅಥವಾ ಶಿವ ಸಾನ್ನಿಧ್ಯಕ್ಕೆ ಹೋಗಿ ಬರ್ತಕ್ಕಂಥದ್ದನ್ನು, ಶಿವನ ಬಗ್ಗೆ ಅಂದರೆ ಶಿವನ ಆಲಯಕ್ಕೆ ಬಂದು ಅಲ್ಲಿ ಶ್ರದ್ಧಾಭಕ್ತಿಯ ಒಂದು ಪ್ರಾರ್ಥನೆಯನ್ನು ಮಾಡಿ ಶಿವನಿಗೆ ಒಂದಷ್ಟು ಬಿಲ್ವಪತ್ರೆಯಿಂದ ಅರ್ಚನೆ ಸಂಕಲ್ಪ ಮಾಡಿಸೋದ್ರಿಂದ ಫಲಾಫಲಗಳನ್ನು ತಾವು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರು ಯಾವುದು ಬೇಕು ಯಾವುದು ಬೇಡ ಅಥವಾ ಏನು ಮಾಡಿದ್ರೆ ಸರಿ ಯಾವುದು ಬಿಡಬೇಕು ಇಂಥದ್ರ ಬಗ್ಗೆ ಒಂದಷ್ಟು ದ್ವಂದ್ವ ಚಿಂತನೆಗಳಲ್ಲಿದ್ದೀರಿ. ಅನುಭವ ಇರತಕ್ಕಂಥ ಅವರ ಮಾತನ್ನು ಆಲಿಸಿ, ಮನೇಲಿರ್ತಕ್ಕಂಥ ನಿಮ್ಮ ಜನ್ಮದಾತರಂತಹ ನಿಮ್ಮ ತಂದೆ, ನಿಮ್ಮ ತಂದೆ ತಾಯಿ ಏನು ಮಾರ್ಗದರ್ಶನ ಕೊಡ್ತಾರೆ ಅಥವಾ ಗುರು ಹಿರಿಯರು ಏನು ಮಾರ್ಗದರ್ಶನ ಕೊಡ್ತಾರೆ, ತಾವಿಷ್ಟೇ ಜ್ಞಾನವಂತರಾಗಿರಿ, ಬುದ್ಧಿವಂತರಾಗಿರಿ, ಅಧಿಕಾರ ನಿಮ್ಮ ಕೈಲೇ ಇದ್ದರೂ ಇನ್ನೊಬ್ಬರ ಮಾತನ್ನು ಕೇಳಿ ಆಲಿಸಿ ಮುಂದೆ ನಡೀತಕ್ಕಂಥದ್ದು ಬಹಳ ಉತ್ತಮ. ಹಾಗಾಗಿ ಗುರುಗಳಾಗಿ ನಿಲ್ಲುವಂಥವರು ತಂದೆ ತಾಯಿನೇ. ಆ ತಂದೆ ತಾಯಿಯ ಆಶೀರ್ವಾದದೊಂದಿಗೆ ಇವತ್ತು ಮಕರ ರಾಶಿಯವರಿಗೆ ಖಂಡಿತ ಹೆಚ್ಚಿನ ಫಲ ಇದೆ. ಆದರೆ ಇವತ್ತು 4ರಿಂದ 4 ಗಂಟೆ 43 ನಿಮಿಷ, 4 ಗಂಟೆಯಿಂದ 4:43 ಈ ಮಧ್ಯದಲ್ಲಿ ಮಾತ್ರ ಸಮಸ್ಯೆಗಳೆದುರಾಗುತ್ತೆ. ಭಾಳ ಜೋಪಾನ. ಈ ಒಂದು ಸಮಯವನ್ನು ಬಿಟ್ಟರೆ ಉಳಿದ ಸಮಯದಲ್ಲಿ ಬಹಳ ಅದೃಷ್ಟ ನಿಮ್ಮದಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಗುರುವಿನ ಅನುಗ್ರಹ ಇರೋದ್ರಿಂದ ಏನು ಮಾಡಿದ್ರೂ, ಯಾವುದೇ ಕಾಯಕವನ್ನು ಮಾಡಿದ್ರೂ ಭಗವತಿಯ ಅನುಗ್ರಹಕ್ಕೆ ತಾವು ಪಾತ್ರರಾಗ್ತೀರಿ. ಮಾಡುವ ಕಾಯಕದಲ್ಲಿ ಸಾಕಷ್ಟು ಲಾಭವನ್ನು ತಂದುಕೊಳ್ತೀರಿ, ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇವತ್ತು ಅದೃಷ್ಟ ಚೆನ್ನಾಗಿರೋದ್ರಿಂದ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಾ ದೇವಿಯ ಸಾನ್ನಿಧ್ಯಕ್ಕೆ ಹೋಗ್ಬಿಟ್ಟು ಪ್ರಾರ್ಥನೆ ಮಾಡಿ ಬನ್ನಿ. ಹಾಗೆ ಶುಭ ಕಾರ್ಯಗಳಿಗೆ ಹೋಗಿ ಅಲ್ಲಿ ನಿಮ್ಮ ಸಾಧ್ಯವಾದಷ್ಟು ಏನಾದರೂ ಒಂದು ಸೇವೆಯನ್ನು ಸಲ್ಲಿಸಿ, ಯಾವುದಾದ್ರು ಮಂಗಳ ಕಾರ್ಯಗಳಾಗ್ತಾ ಇದ್ದರೆ ಆ ಮಂಗಳ ಕಾರ್ಯಗಳಲ್ಲಿ ಅಲ್ಲಿ ಭಾಗವಹಿಸಿ, ಅಲ್ಲಿ ನಿಮ್ಮ ಒಂದು ಪ್ರೆಜೆನ್ಸಿ ಇರ್ತಕ್ಕಂಥದ್ದು, ಆ ಪರಿಸರದಲ್ಲಿ ಇರ್ತಕ್ಕಂಥದ್ದು, ಹಾಗೆ ವಿಷ್ಣು ಆಲಯದಲ್ಲಿ ತುಳಸಿಯಿಂದ ಸ್ವಾಮಿಗೆ ಒಂದು ಅರ್ಚನೆ ಸಂಕಲ್ಪವನ್ನು ಮಾಡಿಸ್ತಕ್ಕಂಥದ್ದು, ಏನೇ ಮಾಡಿದ್ರೂ ಆಧ್ಯಾತ್ಮಿಕವಾಗಿ, ಧಾರ್ಮಿಕವಾಗಿ, ಧರ್ಮ ಮಾರ್ಗದಲ್ಲಿ ತಾವು ನಡೆದಿದ್ದೇ ಆದರೆ ಖಂಡಿತ ಹೆಚ್ಚಿನ ಫಲವನ್ನು ಕುಂಭರಾಶಿಯವರು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ಇವತ್ತು ನೀವು ಮಾಡುವ ಪ್ರತಿಯೊಂದು ಕಾಯಕವೂ ಬುಧವಾರದ ಮಹಾವಿಷ್ಣುವಿನ ಅನುಗ್ರಹ ಭಾಳ ಚೆನ್ನಾಗಿದೆ. ಹಾಗಾಗಿ 2 ತುಳಸಿ ದಳವನ್ನು ವಿಷ್ಣು ಪಾದದ ಮೇಲೆ ಇಟ್ಟು ಒಂದು ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ಕಂದು ಬಣ್ಣದ ಗೋಮಾತೆಯನ್ನು ಮುಟ್ಟಿ ನಮಸ್ಕಾರ ಮಾಡಿ. ವಯಸ್ಸಾಗಿರ್ತಕ್ಕಂತಹ ವೃದ್ಧರ ಪಾದ ಮುಟ್ಟಿ ನಮಸ್ಕಾರ ಮಾಡಿ, ವೃದ್ಧರಿಗೆ ಏನಾದರೂ ಒಂದಿಷ್ಟು ತಿಂಡಿ ತಿನಿಸನ್ನು ಕೊಟ್ಟು ನಿಮ್ಮ ಹಸನ್ಮುಖಿತನದ ನಗುಮುಖದಿಂದ ಒಂದು 4 ಒಳ್ಳೆಯ ಮಾತು ನೀವಾಡಿದ್ರೆ ನಿಮ್ಮ ಜೀವನ ಇವತ್ತು ಬಹಳ ಯಶಸ್ಸಿನ ಹಾದಿಯಲ್ಲಿರುತ್ತೆ. ಉದ್ಯೋಗ, ವ್ಯವಹಾರ, ವ್ಯಾಪಾರ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಾದರೂ ಹೆಚ್ಚಿನ ಮಹತ್ತಿದೆ, ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮದಾಗುತ್ತೆ. ಹಾಗಾಗಿ ಮನೆ ದೇವರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಮನೆ ದೇವರ ಪ್ರಾರ್ಥನೆ ಮಾಡಿ
ಒಳ್ಳೆಯ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಕ್ಕೆ ಹೋಗಿ ಅಥವಾ ಗಣಪತಿಗೆ 21 ಗರಿಕೆಯನ್ನು, ವಿಷ್ಣುದೇವರಿಗೆ 2 ತುಳಸಿ ದಳವನ್ನು ನೀವು ಕೊಟ್ಟು ಪ್ರಾರ್ಥನೆ ಮಾಡಿದ್ದಾದರೆ ಮತ್ತಷ್ಟು ಅನುಕೂಲವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರತಕ್ಕಂಥ ಫಲಾಫಲಗಳೇನೋ ತಿಳ್ಕೊಂಬಿಟ್ವಿ. ಆದರೆ ಈಗ ಕಾರ್ಯಕ್ರಮಕ್ಕೆ ಮತ್ತೊಂದು ಕರೆ ಸಿದ್ಧವಾಗಿದೆ. ಆ ಕರೆ ಯಾರು ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಂಡು ಬನ್ನಿ. ಹಲೋ ಹಲೋ ಅಮ್ಮ, ನಮಸ್ತೆ, ಚೆನ್ನಾಗಿದ್ದೀರಾ? ಹಾ ಚೆನ್ನಾಗಿದ್ದೇವ್ರಿ. ಹಾ, ಭಾರಿ ಸಂತೋಷಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವ್ ಇಲ್ಲಿ ಹೈದ್ರಾಬಾದ್ ಇರ್ತೇವ್ರಿ. ಎಲ್ಲಮ್ಮ? ಹೈದ್ರಾಬಾದ್. ಹೈದರಾಬಾದ್. ಸರಿ, ತಮ್ಮ ಹೆಸರೇನಮ್ಮ? ಆ ತಮ್ಮ ಹೆಸರು ತಾಯಿ, ತಮ್ಮ ಹೆಸರು? ನನ್ನ ಹೆಸರು ಸುನೀತಾ ಅದರಿ. ಸುನೀತಾ ಅಂತ ಹೇಳಿ. ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು? ನಮ್ಮ ಮನೆಯವ್ರ ಬಗ್ಗೆ ಕೇಳ್ಬೇಕಾಗಿತ್ರಿ. ಬಹಳ ಜರ ಕಷ್ಟದಾಗಿದ್ದೇವ್ರಿ. ಆಯ್ತು ತಾಯಿ, ಒಳ್ಳೇದಾಗ್ಲಿ. ತಂದೆಯವ್ರ ಹತ್ರ ಮಾತಾಡಿ. ಹಲೋ. ನಮ್ಮ ಮನೆಗ ನಮ್ಮ ಮಗರಿ ದೊಡ್ಡ ಮಗ ಜರ ಮಾತೆ ಕೇಳಲ್ಲ ಹೋಗ್ಯಾನ. ಆಯ್ತು ಬಹಳ ಇದ್ರಲಿಂದ ಅದರಿ ಕಷ್ಟಲಿಂದ ಇದ್ದೇವ್ರಿ. ಎಲ್ಲರ ಮನೆಗಳಲ್ಲೂ ಮಕ್ಕಳು ತಂದೆ ತಾಯಿ ಮಾತನ್ನು ಕೇಳಲಿಕ್ಕೆ ಯಾಕೋ ಬಹಳ ದೂರಕ್ಕೆ ಹೋಗ್ತಾ ಇದೆ. ಇಲ್ಲಿವರೆಗೂ ನಾನು ಬಹುಶಃ ಎಲ್ಲ ಥರ ಅನುಷ್ಠಾನಗಳನ್ನು, ಎಲ್ಲ ಪೂಜಾ ಕ್ರಮಗಳನ್ನು ನಡೆಸಿದ್ದೀವಿ. ಈ ಮನೆಯಲ್ಲಿ ಮಕ್ಕಳು ಮತ್ತು ತಂದೆ ತಾಯಿಯರ ಮಧ್ಯದಲ್ಲಿ, ಅಂದರೆ ಮಕ್ಕಳು ಮನೇಲಿ ಒಂದು ಕುಟುಂಬದಲ್ಲಿರಬೇಕಾದವರು ಐಕ್ಯತೆಗೋಸ್ಕರ ಇನ್ನೇನಾದ್ರು ಒಂದು ವಿಶೇಷವಾದಂಥ ಒಂದು ತಂತ್ರಸಾರವನ್ನು ಅತಿ ಶೀಘ್ರದಲ್ಲೇ ಮಾಡಿದ್ರೆ ಕರೆಕ್ಟ್ ಏನೋ ಅನಿಸುತ್ತೆ ನನಗೆ. ಯಾಕೆಂದರೆ ತಂದೆ ತಾಯಿ ಮಕ್ಕಳು ಇರ್ತಕ್ಕಂಥದ್ದು ಒಂದು ಕುಟುಂಬ. ಆ ಕುಟುಂಬದಲ್ಲಿರ್ತಕ್ಕಂಥವರ ಅನ್ಯೋನ್ಯತೆ ಇಲ್ಲ ಅಂದರೆ ಹಾಕೋ ಪ್ರತಿ ಹೆಜ್ಜೆ ಸಹಿತ ಮನಸ್ಸಿಗೆ ನೋವು ಉಂಟಾಗುವಂಥದ್ದೇ. ಹಲೋ. ಹಲೋ ತಾಯಿ ಹೇಳಮ್ಮ, ಏನು ಕೆಲಸ ಮಾಡ್ತಾರೆ ಮನೆಯವರು? ನಮ್ಮ ಮನೆಯವರು ಫ್ರೂಟ್ ಬಂಡಿವರಿ. ಮಕ್ಕಳೇನು ಓದಿದ್ದಾರೆ? ಮಕ್ಕಳು ಎಲ್ಲೋದು SSLC ಮುಗ್ದದ್ರಿ. ಮೂಗರ್ ಗಂಡ್ಸ್ ಮಕ್ಕಳು ಹರ್ಯಾರಿ. ಎಲ್ಲ ನಿಮ್ಮೊಂದಿಗೆ ನಿಮ್ಮ ಜೊತೆಲಿ ಇದ್ದಾರಾ? ಹಲೋ. ಮಕ್ಕಳೆಲ್ಲ ನಿಮ್ಮ ಜೊತೆಲಿ ಇದ್ದಾರಮ್ಮ? ಮಕ್ಕಳು 10ನೇ ತನಕ ಕಲ್ತಾರ್ರಿ ಮಕ್ಕಳು. ನೀವು ಟಿವಿ ನೋಡ್ತಾ ಇದ್ದೀರಾ? ಕೆಲಸ ಮಾಡಾಕ ಹೋಯ್ತಾರ್ರಿ. ಸರಿ ಹೋಯ್ತು. ಅವರು ಒಂದೊಂದು ಮಾತನ್ನು ಸಹಿತ ಟಿವಿ ನೋಡ್ತಾ ಆಲಿಸಿ ಮಾತಾಡೋದ್ರಿಂದ ನನ್ನ ಮಾತಿಗೂ ಅವ್ರಿಗೂ ಸ್ವಲ್ಪ ವ್ಯತ್ಯಾಸ ಆಗ್ತಾ ಇದೆ. ಇರಲಿ, ಚಿಂತೆ ಮಾಡಬೇಡಿ. ನಿಮ್ಮ ಸಮಸ್ಯೆ ಇವತ್ತು ಬೆಳಗ್ಗೆಯಿಂದ ಬಂದಂಥ ಎಲ್ಲ ಕರೆಗಳು ಸಹಿತ ಮನೆಯಲ್ಲಿ ಪೋಷಕರ ಮಾತನ್ನು ಆಲಿಸ್ದಿರ ಮಕ್ಕಳು ಅವ್ರದ್ದೇ ಆದಂಥ ದಾರಿಯಲ್ಲಿ ನಡೀತಾ ಇರೋದ್ರಿಂದ ಮಕ್ಕಳು ಮತ್ತು ಪೋಷಕರು, ಅಂದರೆ ತಂದೆ ತಾಯಿ ಮಕ್ಕಳು, ಈ ಒಂದು ಕುಟುಂಬ, ಇಲ್ಲಿ ಮಕ್ಕಳು ತಂದೆ ತಾಯಿನ ಬೇರೆ ಅನ್ನೋದಕ್ಕಿಂತ ಒಂದು ಕುಟುಂಬದಲ್ಲಿರಬೇಕಾದವರ ಅನ್ಯೋನ್ಯತೆ ಇಲ್ದಿದ್ದರಿಂದ ಇಂಥದ್ದೆಲ್ಲ ಸಮಸ್ಯೆ ಆಗ್ತಾ ಇದೆ. ಆದಷ್ಟು ಬೇಗ ಇದಕ್ಕೆ ಸೂಕ್ತವಾದಂಥ ಒಂದು ಒಳ್ಳೆ ಪರಿಹಾರವನ್ನು, ಸರಿಯಾದ ಮಾರ್ಗದರ್ಶನವನ್ನು ನಾನು ತಿಳಿಸುವಂಥದ್ದಾಗ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಸುನೀತಾರವರಿಗೆ ಒಳ್ಳೆಯದಾಗಲಿ, ಶುಭವಾಗಲಿ ಅಂತ ಹೇಳ್ತಾ ಈಗ ಕಾರ್ಯಕ್ರಮಕ್ಕೆ ಮತ್ತೊಂದು ಕರೆ ಸಿದ್ಧವಾಗಿದೆ. ಬನ್ನಿ ತಿಳ್ಕೊಳ್ಳೋಣ. ಹಲೋ. ಹಲೋ, ನಮಸ್ತೆ ಗುರುಜಿ. ಸರ್ ನಮಸ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಆರಾಮಾಗಿದ್ದೀರಾ ಗುರುಜಿ? ಆರಾಮಾಗಿದ್ದೀನಿ. ಮತ್ತೆ ತಾವು ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಹಲೋ, ತಾವು ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಹೆಸರು ಬೇಕಲ್ಲ ಗುರುಜಿ. ಹಾ, ಆಯ್ತು, ಸರಿ, ತೊಂದರೆ ಇಲ್ಲ. ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು? ನಮ್ದೇ ಒಂದು ಯಾವುದೋ ಒಂದು ವಿಷಯ, ಅಂದ್ರೆ ನಿಮ್ಮ ಇದು ವಾಹಿನಿ ನೋಡಿದಾಗಲಿಂದ ಎಲ್ಲವೂ ಚೆನ್ನಾಗಾಗಿದೆ. ಒಂದರಲ್ಲಿ ಮಾತ್ರ ನಮ್ಗೆ ಎಡಬಟ್ಟಾಗಿದೆ. ಹಾ, ಸರಿ, ಆಯ್ತು. ತಂದೆಯವ್ರ ಹತ್ರ ಮಾತಾಡಿ. ಹಲೋ. 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 ಹೇಳಿ. ನಮಸ್ತೆ ಗುರುಜಿ. ನಮಸ್ತೆಪ್ಪ, ಹೇಳಿ. ನಮ್ಮ ಪಾದಾರ ಕೋಟಿ ನಮನಗಳ ಗುರುಜಿ. ಒಳ್ಳೇದಾಗ್ಲಿ. ಯಾವುದೋ ಒಂದು ವಿಚಾರದಲ್ಲಿ ನಮ್ಗೆ ಬಹಳ ಒಂದು ತೊಂದರೆ ಆಗಿದೆ. ನಿಮ್ಮ ವಾಹಿನಿ ನೋಡಿದ್ರೆ ಎಲ್ಲವೂ ಸಹ ಚೆನ್ನಾಗಾಗಿದೆ ನಮ್ಗೆ. ಒಂದರಲ್ಲಿ ಮಾತ್ರ ಪಾರ್ಟ್ನರ್ ಅಲ್ಲಿ ನಾವು ವರ್ಕ್ ಮಾಡಿದ್ವಿ. ಅವರು ನಮ್ ಫುಲ್ ಮೋಸ ಮಾಡಿಬಿಟ್ಟು ಕೋರ್ಟ್ಗೆ ಹಾಕ್ಬಿಟ್ಟು ಎಲ್ಲ ನಮ್ದೇ ಅಂತ ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲ ಹಾಗೆ ಹೋಗಿದೆ, ಕೋರ್ಟಲ್ಲಿ ಆದೇಶ ಮಾಡಿಸ್ಬಿಟ್ಟಿದ್ದಾರೆ. ಹೌದು ಗುರುಜಿ, ನಾನ್ ಮಾಡ್ದಂಗೆ ಮಾಡ್ಬಿಟ್ಟು, ನಾನ್ ಬರ್ದಂಗೆ ಬರ್ಬಿಟ್ಟು ನಂದು ಯಾವ ರೀತಿ ಸೈನ್ ಎಲ್ಲ ಮಾಡ್ಕೊಂಡ್ಬಿಟ್ಟು ಅಲ್ಲಿ 5-6 ವರ್ಷ ಆಗೋಯ್ತು. ನೀವು ಕರೆ ಮಾಡ್ತಾನೆ ಇದ್ದೀನಿ, ಈ ದಿವಸ ನಮ್ಗೆ ಕರೆ ಸಿಕ್ಕಿದೆ. ಈ ರೀತಿ ಆಗ್ಬಿಟ್ಟು ಎಲ್ಲ ಅವರೇ ಬರ್ಸ್ಕೊಂಡ್ಬಿಟ್ಟಿದ್ದಾರೆ ಗುರುಜಿ. ಏನ್ ಮಾಡಿದ್ರೆ ಅಷ್ಟಲ್ಲ. ಅದಕ್ಕೆ ನಾನೇನ್ ಮಾಡ್ಬಿಟ್ಟೆ, ಕಾಂಪ್ರಮೈಸ್ ಮಾಡ್ಬಿಟ್ಟು ಹೆಂಗೂ ಕೊಡಲ್ಲ ಅಂತ, ನಾ ಹತ್ರ ಬಂಡವಾಳ ಕೊಡಲ್ಲ ಅಂತ ಹೇಳ್ಬಿಟ್ಟು ಕಾಂಪ್ರಮೈಸ್ ಮಾಡಿ ನಾನು ವಾಪಸ್ ಕೊಟ್ಟು ಹಾಕಿರೋ ನಾನು ವಾಪಸ್ ತಗೊಂಡಿದ್ದೀನಿ. ನಾನು ಯಾವ ರೀತಿ ಹಾಕಿರೋ ದುಡ್ಡು ವಾಪಸ್ ಬಂದಿದ್ಯಾ? ಮತ್ತೆ ಅವ್ನು ನನ್ನ ಹತ್ರ ಬರ್ಬೇಕಷ್ಟೇ. ಅವನು ಇದಕ್ಕೇನಾದ್ರೂ ಒಂದು ತಪ್ಪಾಗಿದೆ ಅಂತ ಬರ್ಬೇಕು. ಅವ್ನು ನನ್ಗೆ ಆಸ್ತಿ ಕೊಡ್ಬೇಡ, ಅಂತಸ್ತು ಕೊಡ್ಬೇಡ, ನನ್ಗೆ 1 ಕೋಟಿ ಆಸ್ತಿ ಇವತ್ತು ಅವನು ಕಬಳಿಸ್ಬಿಟ್ಟಿದ್ದಾನೆ ನಮ್ದು. ಏನಾದ್ರೂ ಒಂದು ತಂತ್ರ ಸಾರ್ ಹೇಳಿದ್ರೆ ಅವ್ನು ನನ್ನ ಹತ್ರ ಬರ್ಬೇಕಷ್ಟೇ. ಅವ್ನಿಗೆ 10 ಪೈಸೆ ಕೊಡ್ಬೇಡ ನನ್ಗೆ. ನನ್ಗೆ ಮೋಸ ಮಾಡಿರ, ನಂದು ತಪ್ಪಾಗಿದೆ ಅಂತ ಬಂದ್ರೆ ಸಾಕು, ನನ್ಗೆ ಅಷ್ಟೇ ಸಂತೋಷ. ಅವನ ತಪ್ಪು ಅವನಿಗೆ ಅರಿವಾಗಬೇಕು. ಬಹಳ ಒಳ್ಳೇದೇ ಇದು. ಯಾಕೆಂದ್ರೆ ನೀವು ಸಹಿತ ಅಲ್ಲಿ ನಿಸ್ವಾರ್ಥತೆಯಿಂದಲೇ ಹೇಳ್ತಿದ್ರಿ, ಇನ್ನೊಬ್ಬರು ಹಾಳು ಮಾಡೋದಕ್ಕೆ ವಿಚಾರ ಅಲ್ಲ.
ನನಗಾಗಿರ್ತಕ್ಕಂಥ ಅನ್ಯಾಯ ಅವ್ನಿಗೆ ಗೊತ್ತಾಗಬೇಕು, ಅವ್ನು ಮಾಡಿರೋ ತಪ್ಪು ಅವ್ನಿಗೆ ಅರಿವಾಗಬೇಕು ಅನ್ನೋ ಚಿಂತನೆಯಲ್ಲಿದ್ದೀರಿ. ಖಂಡಿತ ಇದಕ್ಕೆ ಬಹಳ ಒಳ್ಳೆಯ ಒಂದು ತಂತ್ರಸಾರ ಇದೆ, ತುಂಬ ಒಳ್ಳೆಯ ತಂತ್ರಸಾರ ಇದೆ. ಈ ತಂತ್ರಸಾರವನ್ನು ಮಾಡಿದ್ರೆ ತಪ್ಪು ಮಾಡಿರ್ತಕ್ಕಂಥವ್ರಿಗೆ ಅವನ ತಪ್ಪಿನ ಅರಿವು ಅವನಿಗಾಗುತ್ತೆ. ಆ ತಂತ್ರಸಾರನ ಅತಿ ಶೀಘ್ರದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಒಳ್ಳೆಯದಾಗಲಿ. ಇನ್ನು ಗುರುಗಳೇ, ಕಳೆದ ಭಾನುವಾರದ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾಗಿ ನೇತ್ರತಜ್ಞರಾಗಿರ್ತಕ್ಕಂಥ ಭುಜಂಗೇಶ್ ಶೆಟ್ಟಿ ಅವರು ಬಂದಿದ್ದರು. ಅವರು ಗುರುವಾರನೂ ಕೂಡ ಬರ್ತಾರೆ, ಈ ಒಂದು ಸಕ್ಕರೆ ಕಾಯಿಲೆ ನಿಯಂತ್ರಣದ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ತಿಳಿಸ್ಕೊಡ್ತಾರೆ ಅಂತ ಹೇಳಿದ್ರಿ. ಆಗೋ ಈಗ ಅಂದರೆ ನಾಳೆ ಗುರುವಾರ, ಇದ್ರ ಬಗ್ಗೆ ತಾವು ಮತ್ತಷ್ಟು ಮಾಹಿತಿಗಳನ್ನು ನಮಗೆ ತಿಳಿಸ್ಕೊಡ್ಬೇಕು ಗುರುಗಳೇ. ಖಂಡಿತ. ಪ್ರತಿಯೊಬ್ಬರೂ ಸಹಿತ ವಯಸ್ಸಿನ ತಾರತಮ್ಯವಿಲ್ದಿರ ಸಕ್ಕರೆ ಕಾಯಿಲೆ ಎಂಬತಕ್ಕಂಥದ್ದು, ಶುಗರ್ ಅಂತಕ್ಕಂಥದ್ದು, ಈ ಸಕ್ಕರೆ ಕಾಯಿಲೆಯಿಂದ ಉಂಟಾಗ್ತಕ್ಕಂಥ ಸಮಸ್ಯೆಗಳು ಅಷ್ಟಿಷ್ಟಲ್ಲ, ಸಾಕಷ್ಟು ಇದೆ. ಸಕ್ಕರೆ ಕಾಯಿಲೆ ಅದು ಕಾಯಿಲೆ ಅಲ್ಲ, ಅದನ್ನೆಲ್ಲರೂ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ. ಆದರೆ ಜೀವನ ಶೈಲಿ, ಜೀವನದ ಆಹಾರ ಪದ್ಧತಿಗಳು ಅಲ್ಲಿ ಸಮಂಜಸವಾಗಿ ಇಲ್ಲದಿರತಕ್ಕಂಥದ್ರಿಂದ ಪ್ರಾರಂಭಿಕವಾಗಿ ಚಿಕ್ಕದಾಗಿ ಒಳಗಡೆ ಸೇರಿಕೊಳ್ಳುತ್ತೆ. ಈ ದೇಹದಲ್ಲಿ ಸಕ್ಕರೆ ಕಾಯಿಲೆ ಎಂಬತಕ್ಕಂಥದ್ದು, ಇನ್ಸುಲಿನ್ ಎಂಬತಕ್ಕಂತಹದ್ದು ಒಂದು ಚಿಕ್ಕದಾದಂಥ ರೀತಿ ಪ್ರವೇಶ ಮಾಡಿ ಕೊನೆಗದು ಯಾವ ಮಟ್ಟಕ್ಕೆ ಬರುತ್ತೆ ಅಂದರೆ ಬ್ರೈನಿಂದ ಹಿಡಿದು ಕಾಲಿನ ಉಗುರು ತನಕ, ಅಂದರೆ ತಲೆ ಕೂದಲಿಂದ ಕಾಲಿನ ಉಗುರು ತನಕ ಪ್ರತಿಯೊಂದರ ಮೇಲೆ ಸಹಿತ ತನ್ನ ಗದಾಪ್ರಹಾರವನ್ನು ಮಾಡುತ್ತೆ. ನಾನೇ ರಾಜ ಅಂತ ಹೇಳುತ್ತೆ. ಹೃದಯದಲ್ಲಾಗಲಿ, ಹೊಟ್ಟೆಗಾಗಲಿ, ಕಣ್ಣುಗಳಿಗಾಗಲಿ ಪ್ರತಿಯೊಂದು ಕಡೆಯೂ ಶಿಕ್ಷೆಯನ್ನು ಕೊಡುತ್ತೆ. ಆದರೆ ಇದಕ್ಕೆ ಕೊನೆಯೇ ಇಲ್ಲದಂಥ ರೀತಿಯಲ್ಲಿ ಆಗ್ತಾ ಇದೆ. ಇದನ್ನು ಹೇಗೆ ಸರಿಪಡಿಸ್ಕೊಳ್ಳೋದು? ಸಾಕಷ್ಟು ಸಕ್ಕರೆ ಕಾಯಿಲೆಗೆ ಸಂಬಂಧಪಟ್ಟ ಔಷಧಿಗಳು ಬಂತು, ಮಾತ್ರೆಗಳು ಬಂತು, ಕೋಟಿಗಟ್ಟಲೆ ಜನ ಇವತ್ತಿನ ದಿವಸ ಅದರಲ್ಲಿ ನರಳುತ್ತಾ ಇದ್ದಾರೆ. ಆದರೆ ವೈದ್ಯರು ಸಹಿತ ಇದರ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಿದ್ರು. ಅಧ್ಯಯನ ಮಾಡಿ ಏನು ಮಾಡಿದ್ರೆ ಸರಿ ಬರುತ್ತೆ? ಮಾತ್ರೆನೇ ಕೊನೆಯಾ? ಮಾತ್ರೆಗಳು, ಇಂಜೆಕ್ಷನ್ನು, ಇಂಜೆಕ್ಷನ್ ತಗೊಳ್ಳೋದು ಇದೇ ಕೊನೆ ಆಗ್ತಾ ಇದೆಯಾ? ಇದನ್ನು ಮೀರಿ ಇನ್ನೇನಾದ್ರು ಒಂದು ಹೊಸ ಪ್ರಪಂಚಕ್ಕೆ ಕಾಲಿಡಬೇಕಲ್ಲ ಎಂಬತಕ್ಕಂಥ ಚಿಂತನೆಯನ್ನು ಒಂದಷ್ಟು ಜನ ವೈದ್ಯರು ಇದನ್ನು ಮಾಡಿದ್ರು. ವೈದ್ಯರಿಗೆ ನಿಜಕ್ಕೂ ಇದು ಮಾಡಿರ್ತಕ್ಕಂಥದ್ದಕ್ಕೆ ನಾವು ಒಂದು ಕಡೆ ಸಮಸ್ಯೆ ಹೊತ್ತಿರ್ತಕ್ಕಂಥವರು ಅವ್ರನ್ನ ಗೌರವಿಸಬೇಕು, ಶ್ಲಾಘನೀಯ ಹೇಳಬೇಕು. ಆದರೆ ಮಾತ್ರೆ ಮತ್ತು ಮೆಡಿಸಿನ್ ಕಂಪನಿಗಳವರಿಗೆ ಇವರು ಯಾವತ್ತೂ ಒಂಥರ ಶತ್ರುಗಳೇ. ಯಾಕೆಂದರೆ ಇವತ್ತಿನ ದಿವಸ ನಾಯಿ ಕೊಡೆಗಿನ್ನ ಅಧ್ವಾನವಾಗಿ ಕಂಪನಿಗಳು ಎದ್ದು ಕೂತ್ಕೊಳ್ತಾ ಇದೆ. ಏನು ಮಾತ್ರೆಗಳ ಬೆಲೆ ಅಬ್ಬಾ, ಅದು ಹೇಳ್ತೀರ್ದು. ಮೊದಲೇ ಬಡತನ ರೇಖೆ, ಮೊದಲೇ ಕಷ್ಟ. ಆ ಕಷ್ಟದಲ್ಲಿ ಈ ಮಾತ್ರೆಗಳಿಗೆ, ಇನ್ಸುಲಿನ್ಗೆ ಇದೆಲ್ಲನ ಹೋಗ್ಕೊಳ್ಳಿ. ಮಾತ್ರೆ, ಇನ್ಸುಲಿನು ನಿಮಗೆ ಶುಗರ್ ಕಡಿಮೆ ಆಗಲಿಕ್ಕೆ ಮಾತ್ರ ಅದಕ್ಕೆ ಮೆಡಿಸಿನ್ ಇದೆ. ಅದರ ಪಕ್ಕದಲ್ಲಾಗುವಂತಹ ಬೇರೆ ಸಮಸ್ಯೆ ಇದೆಯಲ್ಲ, ಹೋಗ್ತಾ ಹೋಗ್ತಾ ಕಾಲಕ್ರಮೇಣ ಕಿಡ್ನಿ ಮೇಲೆ ಅದು ಗದಪ್ರಹಾರ ಬೀಳುತ್ತೆ. ಮನುಷ್ಯನಿಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಕಿಡ್ನಿ, ಲಿವರು, ಬ್ರೈನು ಮತ್ತು ಕಣ್ಣು. ಇದರ ಮೇಲೆ ಬೀರುವಂಥ ಈ ಒಂದು ದುಷ್ಪರಿಣಾಮಗಳಿಂದ ಮುಕ್ತರಾಗಿ ಒಂದಿಷ್ಟು ಹೊರಗಡೆ ಬರಲಿಕ್ಕೆ ಸರಿಯಾದಂಥ ಒಂದಷ್ಟು ಜನ ವೈದ್ಯರು ನಿಸ್ವಾರ್ಥ ಮನಸ್ಸಿನಿಂದ, ಅರ್ಥ ಮಾಡ್ಕೊಳ್ಳಿ, ಸ್ವಾರ್ಥ ಮನಸ್ಸಲ್ಲ ಇಲ್ಲಿ, ನಿಸ್ವಾರ್ಥ ಮನಸ್ಸಿನಿಂದ ಇವತ್ತಿನ ದಿವಸ ಡಾಕ್ಟ್ರುಗಳಿಗೆ, ಅಂದರೆ ಈ ಮಾತಾಡಿದ್ರೆ ಬಹುಶಃ ತಪ್ಪಾಗ್ಬೋದು, ಆದರೆ ತಪ್ಪು ಸರಿ ಎಲ್ಲವೂ ನಿಮಗೆ ಗೊತ್ತಿರುವಂಥ ವಿಚಾರನೆ. ಡಾಕ್ಟ್ರುಗಳಿಗೆ ಅಮೇರಿಕಾ ಪ್ರವಾಸಕ್ಕಾಗಲಿ, ಒಂದಷ್ಟು ಟ್ರಿಪ್ ಮಾಡಲಿಕ್ಕಾಗಲಿ, ಅಥವಾ ಅವರಿಗೆ ಬೇಕಾಗಿರೋ ಒಂದಷ್ಟು ಗಿಫ್ಟ್ಸ್ ಆಗಲಿ, ಇದೆಲ್ಲ ಹೇಗೆ ಬರುತ್ತಪ್ಪ ಅಂದರೆ ಕಂಪನಿಗಳವರು ಬಂದು, ಅವರು ಕಂಪನಿ ರೆಪ್ರೆಸೆಂಟೇಟಿವ್ ಬಂದು ಕೂತ್ಕೊಂಡು ನಮ್ಮಲ್ಲಿ ಇಂಥ ಮಾತ್ರೆ ಇದೆ, ಇಂಥದಕ್ಕಿಂತ ಮಾತ್ರೆ ಇದು ಭಾಳ ಫೇಮಸ್ ಇರುವಂಥದ್ದು, ಇದು ಚೆನ್ನಾಗಿರ್ತಕ್ಕಂಥದ್ದು, ಈ ಮಾತ್ರೆಯನ್ನು ತಾವು ಬರೀರಿ ಅಂತ ಎಷ್ಟೋ ಜನ ಡಾಕ್ಟ್ರ್ ಕೈಯಲ್ಲಿ ಈ ಮಾತ್ರೆಗಳನ್ನು ಬರೆಸ್ತಾರೆ. ಅಂದರೆ ಆ ಮಾತ್ರೆ ವಿಷ ಅಲ್ಲ, ಆ ಮಾತ್ರೆ ಶುಗರ್ಗೆ ಸಂಬಂಧಪಟ್ಟದ್ದೇ. ಆದರೆ ಅದರ ಬೆಲೆ ಇದೆಯಲ್ಲ, ಆ ಬೆಲೆ ಸಾಕಷ್ಟು ಉನ್ನತವಾಗಿರುತ್ತೆ. ಯಾಕೆಂದರೆ ಅಷ್ಟು ಬೆಲೆ ಕೊಟ್ಟು ಮಾತ್ರೆ ತೊಗೊಂಡ್ರೆ ಮಾತ್ರನೇ ಅವ್ರು ವಿದೇಶಿ ಪ್ರವಾಸ ಮಾಡಲಿಕ್ಕಾಗತ್ತೆ. ನಾವು ಹೆಚ್ಚು ಮೌಲ್ಯವನ್ನು ಕೊಟ್ಟು ನಾವು ಸುಸ್ತಾಗೋದಕ್ಕಿಂತ ನಮ್ಮ ಆಹಾರ ಪದ್ಧತಿಗಳನ್ನು ಸರಿಪಡಿಸ್ಕೊಂಡ್ರೆ ಬಹುಶಃ ನಾವು ಅದೃಷ್ಟವಂತರಾಗ್ತಿರಲ್ಲ, ಆರೋಗ್ಯ ಚೆನ್ನಾಗಿರುತ್ತಲ್ಲ. ಅಂತಹ ಸಕ್ಕರೆ ಕಾಯಿಲೆಗೆ ಸಂಬಂಧಪಟ್ಟಂಥ ಆರೋಗ್ಯದ ಸೂತ್ರಗಳನ್ನು ಡಾಕ್ಟರ್ ಭುಜಂಗ ಶೆಟ್ಟಿ ಅವರಿಂದ ನಾಳಿನ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ. ನಿಮ್ಮಲ್ಲಿರ್ತಕ್ಕಂಥ ಸಂದೇಹ, ಸಂಶಯಕ್ಕೆ ನಾಳೆ ತಪ್ಪದಿರ ತಾವು ಕರೆ ಮಾಡಿ. ತಾವು ಕರೆ ಮಾಡಿದ್ರೆ ಹೆಚ್ಚಿನ ಫಲವನ್ನು, ಸಕ್ಕರೆ ಕಾಯಿಲೆಗೆ ಸಂಬಂಧಪಟ್ಟ ವಿಚಾರಗಳನ್ನು ನಾವು ತಿಳ್ಕೊಳ್ಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಬಹಳ ವಿಶೇಷವಾಗಿ ಗುರುಗಳು ತಿಳಿಸ್ತಾ ಇದ್ರು ಈ ಒಂದು ಸಕ್ಕರೆ ಕಾಯಿಲೆಯ ನಿಯಂತ್ರಣದ ಬಗ್ಗೆ. ಮಾತ್ರೆಗಳು ತಗೊಳ್ತಕ್ಕಂಥದ್ದಾಗಲಿ, ಇಲ್ಲ ಇನ್ನೇನೋ ಮೆಡಿಸಿನ್ಗಳನ್ನ ತಗೊಂಡು ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕಿಂತ ಆಹಾರದ ಪದ್ಯ ಕ್ರಮದಲ್ಲೇ ಅದನ್ನು ಕಡಿಮೆ ಮಾಡ್ಕೊಳ್ಬೋದು. ಆಹಾರ ನಾವು ಸೇವನೆ ಮಾಡ್ತಕ್ಕಂಥ ಆಹಾರ ಅಂದರೆ, ಈಗ ಭುಜಂಗ ಶೆಟ್ಟಿಯವರು ನೇರವಾಗಿ ಹೇಳ್ತಾ ಇರ್ತಕ್ಕಂಥದ್ದು ಏನಪ್ಪ ಅಂದರೆ ಆಹಾರದಿಂದ ಆರೋಗ್ಯ, ಆದರೆ ಈ ಒಂದು ಮೆಡಿಸನ್ನಿಂದ ನಾವು ಆರೋಗ್ಯವನ್ನು ವೃದ್ಧಿಸ್ಕೊಳ್ತಕ್ಕಂಥದ್ದು ಬೇಡ, ಅದು ಕ್ಷೀಣಿಸ್ತಕ್ಕಂಥದ್ದು.
ಅದಕ್ಕೋಸ್ಕರ ಆಹಾರ ಪದ್ಯ ಕ್ರಮಗಳನ್ನು ನಾವು ಸರಿಯಾಗಿ ಆಚರಣೆಯನ್ನು ಮಾಡ್ತಾ ಈ ಒಂದು ಸಕ್ಕರೆ ಕಾಯಿಲೆಯನ್ನು ಬಹಳ ಈಸಿಯಾಗಿ ನಿಯಂತ್ರಿಸ್ಕೊಳ್ಬೋದು ಅಂತ ಹೇಳ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಮಹರ್ಷಿವಾಣಿ ಕಾರ್ಯಕ್ರಮದ ಅಂತ್ಯದ ಸಮಯ. ಮತ್ತೆ ಸಿಗೋಣ ನಾಳೆ ಬೆಳಗ್ಗೆ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ. ಒಳ್ಳೆಯದಾಗಲಿ, ಶುಭವಾಗಲಿ.